ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಕ್ಯಾಚ್ ನಮ್ಮ ಪುನೀತ್ ಅವರಿಗೆ ಅಭಿನಂದನೆಗಳು. ಈ ಒಂದು ಅತ್ಯುತ್ತಮವಾದ ಕ್ಯಾಚ್ ಅನ್ನ ತಗೊಂಡಿದ್ದಾರೆ ನಮ್ಮ ಪುನಿ ಅವರು. ಹಾಗೆ ತಂಡದ ನರಸಿಂಹ ವಾರಿಯರ್ಸ್ ತಂಡದ ಎರಡನೇ ಆಟಗಾರ, ಮೂರನೇ ಸ್ಥಾನದ ಆಟಗಾರನಾಗಿ ಕುಶಾಲ್. ಇವಾಗ ಲವ ಮತ್ತೆ ಕುಶ ಆಕ್ಚುಲಿ ಲವ ಔಟ. ಲವ ಕಳೆದ ಬಾರಿ ಮಿಂಚಿ ಈ ಬಾರಿ ಸೋತು ವಾಪಸ್ ಬಂದಿದ್ದಾರೆ. ಈಗ ಕುಶಲ್, ಬ್ಯಾಟ್ಸ್ಮನ್ ಕುಶಲ್ ಬಂದಿದ್ದಾರೆ ಕ್ರೀಸ್ ನಲ್ಲಿ. ಕುಶಾಲ್ ಬಂದಿದ್ದಾರೆ. ನೋಡ್ಬೇಕು ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. RPL ಇತಿಹಾಸದಲ್ಲಿಯೇ ಪುನೀತ್ ರವರ ಕ್ಯಾಚ್ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಂತ ಕ್ಯಾಚ್ ಆಗ್ಬೇಕು ಅಂತ ನಾನು ರೆಕಮೆಂಡೇಶನ್ ಮಾಡ್ತೀನಿ. ಮತ್ತೊಮ್ಮೆ ಉತ್ತಮವಾದ ಚೆಂಡನ್ನ ಬಾಲ್ ಅನ್ನ ಮಾಡುತ್ತಾ ಇದ್ದಾರೆ ನಮ್ಮ ಮೋಹನ್ ಅವರು. ಬೌಲಿಂಗ್, ಓ ಎಂತ ಅತ್ಯುತ್ತಮವಾದ ಬೌಲಿಂಗ್ ನಮ್ಮ ನರಸಿಂಹ ರಾಘವ ರೈಡರ್ಸ್ ತಂಡದ ಬೌಲರ್ ಆದಂತಹ ಮೋಹನ್, ಜರ್ಸಿ ನಂಬರ್ 3 ಮೋಹನ್ ಮೊದಲನೇ ಓವರ್ ಅಲ್ಲಿ 2 ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮವಾಗಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಮೂರನೇ ತಂಡದ ಉಪನಾಯಕರಾದಂತಹ ಸಿಕ್ಸರ್ ಸ್ಟಾರ್ ಗೋವರ್ಧನ್ ಅವರು ಈಗ ಸ್ಕ್ರೀನ್ಗೆ ಹೋಗುತ್ತಿದ್ದಾರೆ. ಸತತ ಹ್ಯಾಟ್ರಿಕ್ ಚಾನ್ಸ್ ಇದೆ ಮೋಹನ್ ಅವರಿಗೆ. ಈಗ ಹ್ಯಾಟ್ರಿಕ್ ಮಾಡಿದ್ರೆ ಕ್ಯಾಶ್ ಪ್ರೈಸ್ ಕೊಡ್ತಾರಂತೆ, ನೋಡಬಹುದು, ಪ್ರಯತ್ನ ಪಡಿ. ನರಸಿಂಹ ವಾರಿಯರ್ಸ್ ತಂಡದ ಆಟಗಾರರ ಮುಖದಲ್ಲಿ ಕೋಲಾಹಲ ಕಾಣಿಸ್ತಾ ಇದೆ. ಕೋಲಾಹಲ ಅಂತ ಏನಿಲ್ಲ, ಅವರು ಉತ್ತಮವಾಗಿ ಆಡ್ತಾ ಇದ್ದಾರೆ. ಕೋಲಾಹಲ ಅಂದ್ರೆ ಗಲಾಟೆ ಆಗುತ್ತೆ. ನರಸಿಂಹ ತಂಡದ ನಾಯಕನ ಒಂದು ಚಾಣಾಕ್ಷತೆಯಿಂದ ಈಗಾಗಲೇ 2 ವಿಕೆಟ್ ಗಳನ್ನ ಕಳೆದುಕೊಂಡಿದ್ದಾರೆ. ಇದೇ ಗುಂದಬೇಡಿ, RCB ನೆನ್ಸ್ಕೊಳ್ಳಿ. ಈಗ ಮೋಹನ್ ಅವರ ಹ್ಯಾಟ್ರಿಕ್ ಚಾನ್ಸ್. ಮೋಹನ್ ಅವ್ರಿಗೆ ಗೋವರ್ಧನ್ ಅವರ ಆಟ. ತಮ್ಮ ಹ್ಯಾಟ್ರಿಕ್ ಕೊಡಬಾರದು ಅಂತ ಹೇಳಿ ಉತ್ತಮವಾಗಿ ಆಡಿದ್ದಾರೆ ಗೋವರ್ಧನ್ ಅವರು. ಮೋಹನ್ ಅವರ ಅದ್ಭುತವಾದ ಬೌಲಿಂಗ್ ನಲ್ಲಿ ತಂಡ 2 ವಿಕೆಟ್ ಗಳನ್ನ ಪಡೆದುಕೊಂಡಿದೆ ಆಲ್ರೆಡಿ. ಮತ್ತೊಮ್ಮೆ ಮೋಹನ್ ಗೋವರ್ಧನ್ ಅವರಿಗೆ ರಕ್ಷಣಾತ್ಮಕವಾದ ಆಟ. ಓವರ್, ಮೇಡ್ ಇನ್ ಓವರ್, 2 ವಿಕೆಟ್. ಉತ್ತಮವಾದ ಬೌಲಿಂಗ್ ಅನ್ನ ಪ್ರದರ್ಶಿಸಿದ ನಮ್ಮ ಮೋಹನ್ ಅವರಿಗೆ ಅಭಿನಂದನೆಗಳು. ಈಗ 2ನೆಯ ಓವರ್ ನ ಬೌಲಿಂಗ್ ಮಾಡಲಿಕ್ಕೆ ಬರ್ತಿದ್ದಾರೆ ನಮ್ಮ RPL ನ ಆಯೋಜಕ, ಪಾತ್ರಧಾರಿ, ಸೂತ್ರಧಾರಿ ಮೋಹನ್, ಹಾಗೆ ಅವರ ಮನುಕುಮಾರ್. ಒಂದೇ ಮಾತಲ್ಲಿ ಎಲ್ಲಾ ಕ್ರೆಡಿಟ್ ಮೋಹನ್ ಕೊಟ್ಬಿಟ್ರಿ. ಅವನ ಪಾಪ 2 ತಿಂಗಳಿಂದ ಮಾಡಿದ್ದೆಲ್ಲ ಒಂದೇ ಮಾತು. ಉತ್ತಮವಾದ ಆಟ ಆಗ್ಲಿ ರಾಕಿ ಅವರೇ. ಉತ್ತಮವಾದ ಬ್ಯಾಟಿಂಗ್, ಕ್ಷೇತ್ರ ರಕ್ಷಣೆ ಉತ್ತಮವಾಗಿದೆ. ನಮ್ಮ ಮನುಕುಮಾರ್ ಅವರು ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಜರ್ಸಿ ನಂಬರ್ 5 ರಕ್ಷಿತ್, ಜರ್ಸಿ ನಂಬರ್ 5 ಗೋವರ್ಧನ್ ಬ್ಯಾಟಿಂಗ್. ಬೌಲಿಂಗ್ ಉತ್ತಮವಾದ ಎಸೆತ ಕಾರೆಹಳ್ಳಿ ಮನುಕುಮಾರ್ ಅವರಿಂದ. ಉತ್ತಮವಾದ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ನರಸಿಂಹ ವಾರಿಯರ್ಸ್ ತಂಡದ ಬೌಲರ್ಗಳು. ಉತ್ತಮವಾದಂತಹ ಲೈನ್ ಅಂಡ್ ಲ್ಯಾಂಡ್, ಮತ್ತೊಂದು
ಅಂಪೈರ್ ಏನಂತ ಹೇಳ್ಬೇಕು, ಅಂಪೈರ್ ಔಟ್. ಮತ್ತೊಂದು ವಿಕೆಟ್ ಪತನ. ನೋಡಿ, ನಮ್ಮ ರಾಮಣ್ಣ ಅವ್ರದ್ದು ಲ್ಯಾಪ್ಟಾಪ್ ಬ್ಯಾಗ್ ಕಪ್ಪು ಕಲರ್ದು ಯಾರಾದ್ರೂ ತೆಗ್ದಿಟ್ಟಿದ್ರೆ ದಯವಿಟ್ಟು ಕಾರಲ್ಲಿದ್ರೆ ಅಥವಾ ಇಲ್ಲೆಲ್ಲರೂ ಇದ್ರೆ ನೋಡಿ ಕೊಡ್ಬೇಕು. ಪಿಲ್ಲರ್ ಹತ್ರ ಇಟ್ಟಿದ್ರಂತೆ, ನೋಡಿ ಕೊಡ್ಬೇಕು. ಎಲ್ಲಿದೆ ದಯವಿಟ್ಟು, ಸಿಸಿ ಕ್ಯಾಮ್ರಾ ಇದೆ ಇಲ್ಲಿ. ಸರ್ ಬೌಲಿಂಗ್ ಅಲ್ಲಿ ಮಾತಾಡಬೇಡಿ, ಯಾರು ಕಮೆಂಟರ್ಸ್ ಮಾತಾಡಬೇಡಿ. ಬೌಲರ್ ರನ್ನಪ್ ಅಲ್ಲಿ ಇರ್ಬೇಕಾದ್ರೆ ಮಾತಾಡಬೇಡಿ. ಈಗ ರಕ್ಷಿತ್ ಅವರ ಔಟ್ ಆದ ಬಳಿಕ ಮತ್ತೊಬ್ಬ ಆಟಗಾರ 007 ಬಾಂಡ್, ಜೇಮ್ಸ್ ಬಾಂಡ್ ಸಂಜಯ್, ಜೇಮ್ಸ್ ಬಾಂಡ್ ಸಂಜಯ್ ಸ್ಕ್ರೀನ್ ಹತ್ರ ಹೋಗ್ತಾ ಇದ್ದಾರೆ. ವಾಲ್ಯೂಮ್ ಕಡಿಮೆ ಮಾಡಿ. ಜೇಮ್ಸ್ ಬಾಂಡ್. ಇದು RPL ಸೀಸನ್ 5ನೇ ಆವೃತ್ತಿಯ 3ನೇ ಒಂದು ಪಂದ್ಯಾವಳಿ. ಮತ್ತೊಮ್ಮೆ ಮನುಕುಮಾರ್ ಉತ್ತಮವಾದ ಬ್ಯಾಟಿಂಗ್. ರಾಘವ ರೈಡರ್ಸ್ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವಿನ 3ನೇ ಒಂದು ಪಂದ್ಯಾವಳಿ ಇದು. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ, 3 ವಿಕೆಟ್ ಪತನವಾಗಿದೆ. ಉತ್ತಮವಾದ ಹೊಡೆತ, 4 ರನ್ಗಳು. ಸಂಜಯ್, ಜೇಮ್ಸ್ ಬಾಂಡ್ ಸಂಜಯ್, ನಾಟ್ 7, ಜೇಮ್ಸ್ ಬಾಂಡ್ ಸಂಜಯ್ ಅವರ ಖಾತೆಗೆ 4 ರನ್ಗಳು. ಕ್ಯಾಚ್ ಹಿಡಿಯುವ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ. ಆ ಕಾರಣದಿಂದ 4 ರನ್ಗಳು ಬಂದಿದೆ. ಸ್ಕೋರ್ 2 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 4. ಈಗ ಪ್ರಸನ್ನ ಕುಮಾರ್ ಪ್ರಸಾದ್ ರವರು ಬೌಲಿಂಗ್ ಅನ್ನ ಮಾಡಲಿಕ್ಕೆ ಬಂದಿದ್ದಾರೆ. ರಾಘವ ರೈಡರ್ಸ್ ಪರವಾಗಿ 3ನೇ ಓವರ್ ಅನ್ನ ಮಾಡಲಿಕ್ಕೆ ನಮ್ಮ ಪ್ರಸಾದ್ ಅವರು ಬಂದಿದ್ದಾರೆ. ಗೋವರ್ಧನ್ ಅವರ ಬ್ಯಾಟಿಂಗ್. ವೈಡ್ ಬಾಲ್. ಮೂರನೇ ಓವರ್ನ ಎಸೆತಗಳು ಪ್ರಾರಂಭವಾಗ್ತಾ ಇದೆ. ಮೊದಲನೆಯ ಎಸೆತವನ್ನ ವೈಡಿಸ್ತಿದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಉತ್ತಮವಾದ ಹೊಡೆತ. ಒಂದು ರನ್ಗಳು. ಪ್ರಸಾದ್ ಅವರಿಂದ ಉತ್ತಮವಾದ ಬೌಲಿಂಗ್. ವೈಡ್, ಅಗಲವಾದ ಎಸೆತ. ಪ್ರಸಾದ್ ಅವರಿಂದ ಅಗಲವಾದ ಎಸೆತ. ಈಗ ಮತ್ತೊಮ್ಮೆ ಪ್ರಸಾದ್ ಅವರು ಉತ್ತಮವಾದ ಹೊಡೆತ. 4 ರನ್ಗಳು. ಭರ್ಜರಿ ಹೊಡೆತ. ಜೇಮ್ಸ್ ಬಾಂಡ್, ನಾಟ್ 7, ಜೇಮ್ಸ್ ಬಾಂಡ್ ಆದಂತಹ ನಮ್ಮ ನೆಚ್ಚಿನ ಸಂಜಯ್ ಅವರಿಂದ ಭರ್ಜರಿ ಹೊಡೆತ, 4 ರನ್ಗಳು.
ಕ್ಷೇತ್ರ ರಕ್ಷಣೆ ಉತ್ತಮವಾಗಿದೆ ಈ ತಂಡದಲ್ಲಿ. ರಾಘವ ರೈಡರ್ಸ್ ವತಿಯಿಂದ ಪ್ರಸಾದ್ ಅವರು ಉತ್ತಮವಾಗಿ ಬೌಲಿಂಗ್ ನ ಮಾಡ್ತಾ ಇದ್ದಾರೆ. ಓ, ಉತ್ತಮವಾದ ಗ್ಯಾಪ್ ಅಲ್ಲಿ ಸಂಜಯ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್. ಪ್ರಸಾದ್ ಅವರಿಂದ ಬೌಲಿಂಗ್. 1 ರನ್ಗಳು. ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 14. ಸ್ಕೋರ್ 14 ಅಷ್ಟಕ್ಕೆ ರಾಘವ ರೈಡರ್ಸ್ ತಂಡದ ಒಟ್ಟು ಮೊತ್ತ 14. 3 ಓವರ್ ಮುಕ್ತಾಯವಾಗಿದೆ. 3 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 14. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 14. ಈಗ ಪ್ರಸನ್ನ ಕುಮಾರ್. ಹೌದು ಲಿಯಾ ಬೌಲಿಂಗ್. ಪ್ರಸನ್ನ ಕುಮಾರ್ ಅವರಿಂದ ಬೌಲಿಂಗ್. ರಾಘವ ರೈಡರ್ಸ್. ಹಲೋ ಹಲೋ ಸಂಜಯ್ ಅವರಿಗೆ. ವೈಡ್ ಬಾಲ್, ಅಗಲವಾದ ಚೆಂಡು. RPL ಸೀಸನ್ನ 5ನೇ ಆವೃತ್ತಿಯ 3ನೇ ಒಂದು ಪಂದ್ಯಾವಳಿ ಇದು. ರಾಘವ ರೈಡರ್ಸ್ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವೆ ನಡೆಯತಕ್ಕಂಥ ಪಂದ್ಯಾವಳಿ. ಓ, ಸ್ಲಿಪ್ ಅಲ್ಲಿ ಕಟ್ ಶಾಟ್. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಾರೆಹಳ್ಳಿ ಮನು ಅವರಿಂದ. ಉತ್ತಮವಾದ ಫೀಲ್ಡಿಂಗ್ ಪ್ರಸನ್ನ ಅವರಿಂದ. ಉತ್ತಮವಾದ ಬೌಲಿಂಗ್. ಮತ್ತೊಮ್ಮೆ ಪ್ರಸನ್ನ ಅವರು ಸಂಜಯ್ ಅವರಿಗೆ. ಅಗಲವಾದ ಎಸೆತ, ವೈಡ್ ಬಾಲ್. ರಾಘವ ರೈಡರ್ಸ್ ನ ಬೌಲರ್ ಪ್ರಸನ್ನ ಕುಮಾರ್ ಅವರು ಮತ್ತೊಮ್ಮೆ ಸಂಜಯ್ ಅವರಿಗೆ. ಮತ್ತೊಂದು ಅಗಲವಾದ ಎಸೆತ. ಬ್ಯಾಟಿಂಗ್ ಸಂಜಯ್ ಅವರಿಂದ. ಉತ್ತಮವಾದ ಸಿಂಗಲ್. ಈಗ ಗೋವರ್ಧನ್ ಅವರಿಂದ ಸಿಕ್ಸ್ಕರ್ಗಳ ಸುರುಮಳೆ ಆಗುವ ನಿರೀಕ್ಷೆ ಇದೆ. ಕಾದು ನೋಡಬೇಕು ಅವರು ಯಾವ ರೀತಿ ಆಡ್ತಾರೆ ಅಂತ. ಭರ್ಜರಿ ಹೊಡೆತ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಗೋವರ್ಧನ್ ಅವರಿಗೆ. ಪ್ರಸನ್ನ ಅವರು ಉತ್ತಮವಾದ ಬೌಲಿಂಗ್. ವೈಡ್ ಬಾಲ್. ಅಗಲವಾದ ಎಸೆತ. ಸತತ 4ನೇ ಅಗಲವಾದ ಎಸೆತಗಳು ಪ್ರಸನ್ನ ಕುಮಾರ್ ಓವರ್ನಲ್ಲಿ. ಮತ್ತೊಂದು ಅಗಲವಾದ ಎಸೆತ. ವೈಡ್ಗಳ ಸುರಿಮಳೆ. ಎರಡರಲ್ಲೂ ಕಮ್ಮಿ ಇದೆ. ಓ, ಡೆಡ್ ಬಾಲ್. ಹಾಕೊಳಪ್ಪ ನೀನೇ. ರಾಘವ ರೈಡರ್ಸ್ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವೆ ನಡೆಯತಕ್ಕಂತಹ ಹಣಾವಣಿ ಇದು. ಪ್ರಸನ್ನ ಅವರ ಬೌಲಿಂಗ್ ನಡೀತಾ ಇದೆ. ಭರ್ಜರಿ ಹೊಡೆತ. ಬೌಂಡ್ರಿಗೆ ಬಾಲ್.
ಉತ್ತಮವಾದ ಕ್ಷೇತ್ರ ರಕ್ಷಣೆ ಚಂದಗಾಲ್ ಕಾಂತ ಅವರಿಂದ ನಂಬರ್ 98 ಜೆರ್ಸಿ ನಂಬರ್ 98 ಚಂದಗಾಲ್ ಕಾಂತ. ಮತ್ತೊಮ್ಮೆ ಪ್ರಸನ್ನ ಕುಮಾರ್ ಅವರು ಓವರ್. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಪ್ರಸನ್ನ ಕುಮಾರ್ ಅವರಿಂದ. 5 ವೈಡ್ 6 ಗುಡ್ ಬಾಲ್. ಈಗ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬೌಲರ್ ಸ್ಕೋರ್ ಎಷ್ಟು ಹೇಳ್ರಪ್ಪ? ಇವರ ಹೆಸರು ಪ್ರಸಾದ್ ಅಣ್ಣನ, ಅವ್ರ ಪ್ರಸನ್ನ ಕುಮಾರ್. 23 23 ಸ್ಕೋರ್ 23 ಮುಕ್ತಾಯಕ್ಕೆ 23 ರನ್ 23 ಆಗಿದೆ. 4 ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯ ಆಗಿದೆ. ರಾಘವ ರೈಡರ್ಸ್ ತಂಡದ ಒಟ್ಟು ಮೊತ್ತ 23. ನರಸಿಂಹ ವಾರಿಯರ್ಸ್ ನ ಆಟಗಾರ ಭರ್ಜರಿ ಮೇಲಿದೆ, ಗಾಳಿಯಲ್ಲಿ ಚೆಂಡು, ಉತ್ತಮವಾದ ಕ್ಯಾಚ್. ಗೋವರ್ಧನ್ ಅವರು ಮತ್ತೊಮ್ಮೆ ವಿಫಲಗೊಂಡು ಪೆವಿಲಿಯನ್ ಅತ್ತ ಆಗಮಿಸುತ್ತಿದ್ದಾರೆ. ನಾವು ಅವರು 6 ಗಳನ್ನು ಹೊಡಿಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಕಳೆದ ಮ್ಯಾಚ್ ಅಲ್ಲೂ ಹೊಡಿಲಿಲ್ಲ, ಈ ಮ್ಯಾಚ್ ಅಲ್ಲೂ ಹೊಡಿಲಿಲ್ಲ. ಬೆಸ್ಟ್ ಆಫ್ ಲಕ್. ಇನ್ನು ಮುಂದಿನ ಮ್ಯಾಚ್ ಗಳಲ್ಲಿ ನೋಡೋಣ. ಈಗ ಮತ್ತೊಮ್ಮೆ ನಮ್ಮ ನರಸಿಂಹ ವಾರಿಯರ್ಸ್ ತಂಡದ ರಾಘವ್ ಬ್ಯಾಟಿಂಗ್ ಹೋಗ್ತಾ ಇದ್ದಾರೆ. ಶ್ರೀನಿವಾಸ್ ರಾಘವಾಚಾರ್ಯರು, ಮಂಡ್ಯ. RPL ಸೀಸನ್ 5ನೇ ಆವೃತ್ತಿಯ ಇದೊಂದು ಸ್ನೇಹಪೂರ್ವಕ ಪಂದ್ಯಾವಳಿ. ಇದರ ನೇರ ವೀಕ್ಷಣೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರ್ತಾ ಇದೆ. ದಯವಿಟ್ಟು ಎಲ್ಲ ನಮ್ಮ ಕುಟುಂಬಸ್ಥರು ನೋಡಬೇಕಾಗಿ ವಿನಂತಿ. ರಾಘವ ರೈಡರ್ಸ್ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವೆ ನಡೆಯುತ್ತಿರುವ ಈ ಒಂದು ಪಂದ್ಯಾವಳಿಯಲ್ಲಿ ನರಸಿಂಹ ವಾರಿಯರ್ಸ್ ತಂಡ 4 ಓವರ್ಗಳನ್ನು ಮುಗಿಸಿ 3 ವಿಕೆಟ್ ನಷ್ಟಕ್ಕೆ 4 ವಿಕೆಟ್ ನಷ್ಟಕ್ಕೆ 23 ರನ್ಗಳು. 5ನೇ ಓವರ್ ಚಾಲ್ತಿಯಲ್ಲಿದೆ. ಈಗ ಮತ್ತೊಮ್ಮೆ ವೈಡ್ ಬಾಲ್ ಪ್ರಸಾದ್ ಅವರಿಂದ ಅಗಲವಾದ ಎಸೆತ. ರಾಘವ್ ಅವರಿಂದ ಬ್ಯಾಟಿಂಗ್ ನಿರೀಕ್ಷಣೆಯಲ್ಲಿದ್ದೇವೆ. ಭರ್ಜರಿ ಬ್ಯಾಟಿಂಗ್, ರಾಘವ್ ಅವರಿಂದ ಭರ್ಜರಿ ಬ್ಯಾಟಿಂಗ್. 1 ರನ್ಗಳು. ಉತ್ತಮವಾದ ಕೀಪರ್ ಕೈಯಲ್ಲಿ ಬಾಲು. 1 ರನ್ಗಳು. ಪ್ರಸಾದ್ ಅವರಿಂದ ಉತ್ತಮವಾದ ಬೌಲಿಂಗ್. ವೈಡ್ ಅಗಲವಾದ ಎಸೆತ. ಸಂಜಯ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. 1 ರನ್ಗಳು ಸಂಜಯ್ ಅವರ ಖಾತೆಗೆ. ಶ್ರೀನಿವಾಸ್ ರಾಘವ್ ಅವರು ಉತ್ತಮವಾದ ಸಿಂಗಲ್. ಲೆಗ್ ಸೈಡ್ ನಲ್ಲಿ 1 ರನ್ ತೆಗೆದುಕೊಂಡಿದ್ದಾರೆ. ತಂಡದಲ್ಲಿ ಯಾವುದೇ ಬೌಂಡರಿಗಳು ಬರ್ತಾ ಇಲ್ಲ. ರಕ್ಷಣಾತ್ಮಕವಾದ ಆಟ. ಕ್ಷೇತ್ರ ರಕ್ಷಣೆಯಲ್ಲಿ ಮನುಕುಮಾರ್ ಅವರಿಗೆ ಬಾಲು. ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 28. 4 ವಿಕೆಟ್ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 28. 28 ರನ್ಸ್. ನರಸಿಂಹ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 28. 4 ವಿಕೆಟ್ ನಷ್ಟವಾಗಿದೆ.
ಇದು ರಾಮಾನುಜ ಸಹಸ್ರನಾಮ ವೇದಿಕೆಯ ವತಿಯಿಂದ ಆಯೋಜಿಸಿರುವ ಸ್ನೇಹಪೂರ್ವಕ ಕುಟುಂಬ ಕ್ರಿಕೆಟ್ ಪಂದ್ಯಾವಳಿ 5ನೇ ಆವೃತ್ತಿಯ 3ನೇ ಪಂದ್ಯ ಇದು. ಮೊದಲ ಪಂದ್ಯದಲ್ಲಿ ನರಸಿಂಹ ವಾರಿಯರ್ಸ್ ತಂಡ ವಿನ್ ಆಗಿದೆ. ಹಾಗೆ 2ನೇ ಪಂದ್ಯದಲ್ಲಿ ತ್ರಿವಿಕ್ರಮ ಟೈಟಾನ್ಸ್ ತಂಡ ತನ್ನ ಜಯವನ್ನು ಪಡ್ಕೊಂಡಿದೆ. ಈಗ 3ನೇ ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ ಕಾದು ನೋಡಬೇಕಾಗಿದೆ. ಉತ್ತಮವಾದ 1 ರನ್ಗಳು ರಾಘವ್ ಅವರಿಂದ. ರಾಕೇಶ್ ಅವರಿಂದ ಬೌಲಿಂಗ್. 6ನೇ ಓವರ್ ರಾಕಿಬಾಯ್ ಅವರಿಂದ ಚಾಲ್ತಿಯಲ್ಲಿದೆ. ಉತ್ತಮ ಬ್ಯಾಟ್ಸ್ಮನ್ ಕೂಡ. ರಕ್ಷಣಾತ್ಮಕವಾದ ಆಟ ರಾಘವ ನಮ್ಮ ಸಂಜಯ್ ಅವರಿಂದ. ಆರನೇ ಓವರ್ ಚಾಲ್ತಿಯಲ್ಲಿ. ಓ ಗಾಳಿಯಲ್ಲಿ ಬಾಲು. ಗಾಳಿಯಲ್ಲಿ ಮೇಲೇರಿದ ಚೆಂಡನ್ನ ಕ್ಷೇತ್ರ ರಕ್ಷಕರು ಹಿಡಿದು ಪುನಃ ಬೌಲರ್ ಕೈಗೆ ತಲುಪಿಸಿದ್ದಾರೆ. ಈಗ ಮತ್ತೊಮ್ಮೆ ನಮ್ಮ ರಾಕೇಶ್ ರವರು ರಾಘವ್ ಅವರಿಗೆ. ಓ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮನು ಅವರಿಂದ. ಸಿಂಗಲ್ ರನ್ ಸೇವ್ ಮಾಡಿದ್ದಾರೆ ಮನು ಅವರು. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕ್ಷೇತ್ರ ರಕ್ಷಣೆ ಕೂಡ ಉತ್ತಮವಾಗಿದೆ ರಾಘವ ರೈಡರ್ಸ್ ತಂಡ. ಸಿಂಗಲ್ಸ್ ಗಳ ಮೂವ್ಮೆಂಟ್ ಚೆನ್ನಾಗಿದೆ. ಫುಟ್ಬಾಲ್ ಸ್ಟಂಪ್ ಮಾಡುವಂತ ಎಲ್ಲ ಅವಕಾಶಗಳಿದ್ದರೂ ಕೂಡ ನಮ್ಮ ತಂಡದ ನಾಯಕ ವಿಫಲ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಉತ್ತಮವಾದ ಸಿಂಗಲ್ 1 ರನ್ ರಾಘವ್ ಅವರಿಗೆ. ಪಾರ್ಟ್ನರ್ಶಿಪ್ ಸಿಂಗಲ್ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಇದು. 6ನೇ ಓವರ್ ಮುಕ್ತಾಯ. ತಂಡದ ಮೊತ್ತ 31. 4 ವಿಕೆಟ್ ನಷ್ಟಕ್ಕೆ ನರಸಿಂಹ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 31. 6 ಓವರ್ಗಳು ಮುಕ್ತಾಯ ಆಗಿದೆ. ಈಗ ಕೇವಲ 4 ಓವರ್ಗಳು ಮಾತ್ರ ಬಾಕಿ ಇದೆ. ಮತ್ತೆ 2ನೇ ಅವಧಿಯಲ್ಲಿ ಪ್ರಸನ್ನ ಕುಮಾರ್ ಅವರು ಬೌಲಿಂಗ್ ಪ್ರದರ್ಶನವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಅವರ ಚಾಲ್ತಿಯ 2ನೇ ಓವರ್ ಬೌಲಿಂಗ್ ಮಾಡಲು ಬಂದಿದ್ದಾರೆ. ರಾಘವ್ ಅವರಿಗೆ ಉತ್ತಮವಾದ ಹೊಡೆತ ಆಫ್ ಸೈಡ್ ನಲ್ಲಿ 1 ರನ್ಗಳು. ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಮಿಂಚುತ್ತಾ ಇದ್ದಾರೆ ನಮ್ಮ ರಾಘವ ರೈಡರ್ಸ್ ನ ಆಟಗಾರರು. ಭರ್ಜರಿ ಹೊಡೆತ. 4 ರನ್ಗಳು, ನೋ ಬಾಲ್. ಚಂದಗಾಲ್ ಕಾಂತ್ ಅವರಿಂದ ಕ್ಯಾಚ್ ಹಿಡಿಯುವಲ್ಲಿ ಉತ್ತಮವಾದ ಪ್ರಯತ್ನ, ಆದರೆ ಕ್ಯಾಚ್ ಕೈಗೆ ಸಿಗದ ಕಾರಣ ತಂಡಕ್ಕೆ 4 ರನ್ಗಳ ಸೇರ್ಪಡೆ. 5 ನೋ ಬಾಲ್ 1 ಸೇರಿ 5 ರನ್ಗಳು. ಫ್ರೀ ಹಿಟ್. ಉಚಿತ ಹೊಡೆತ. ಯಾವುದೇ ಔಟ್ ಇರೋದಿಲ್ಲ, ರನ್ಔಟ್ ಆದ್ರೆ ಮಾತ್ರ ರನ್ಔಟ್. ಅದಕ್ಕೆ ಉಚಿತ ಹೊಡೆತ, ಫ್ರೀ ಹಿಟ್. ಓ ವಿಫಲ. ಫ್ರೀ ಹಿಟ್ ನ ಕಳ್ಕೊಂಡಿದ್ದಾರೆ ಇವಾಗ. ಈಗ ಮತ್ತೊಮ್ಮೆ ಪ್ರಸನ್ನ ಕುಮಾರ್ ಅವರು ನಮ್ಮ ಜೇಮ್ಸ್ ಬಾಂಡ್. ವೈಡ್ ಬಾಲ್. ಪ್ರಸನ್ನ ಅವರು ವೈಡ್ ಬಾಲ್ ಹಾಕಿದ್ದಾರೆ.
ಇರ್ಲಿ ಇರ್ಲಿ, ಅವನೇ ಆಡ್ಲಿ. ಉತ್ತಮವಾದ ಆಫ್ ಸೈಡ್ ಹೊಡೆತ. ಕ್ಷೇತ್ರ ರಕ್ಷಣೆ ಉತ್ತಮವಾಗಿದೆ. 1 ರನ್ಗಳು. ರಾಘವ ರೈಡರ್ಸ್ ತಂಡದಿಂದ ಉತ್ತಮ ಫೀಲ್ಡಿಂಗ್ ಬೌಲಿಂಗ್ ಪ್ರದರ್ಶನ. ನರಸಿಂಹ ವಾರಿಯರ್ಸ್ ತಂಡದ ಆಟಗಾರರು ಭರ್ಜರಿ ಹೊಡೆತ. ರಿವರ್ಸ್ ಸ್ವೀಪ್. ರಾಘವರಿಂದ 4 ರನ್ಗಳು. ಉತ್ತಮವಾದ ಹೊಡೆತ, ಯಶಸ್ವಿ ಬೌಂಡರಿ ಗೆರೆಯತ್ತ ಬಾಲು. 4 ರನ್ಗಳು. ರಿವರ್ಸ್ ಸ್ವೀಪ್ ಮಾಡಿ ಹೊಡೆದಂತಹ ಚೆಂಡು ಬೌಂಡರಿ ಗೆರೆಯನ್ನು ದಾಟಿ ಅವರ ಖಾತೆಗೆ 4 ರನ್ಗಳ ವರ್ಗಾವಣೆ ಆಗಿದೆ. ಈಗ ಮತ್ತೊಮ್ಮೆ ಪ್ರಸನ್ನ ಕುಮಾರ್ ಅವರು ನರಸಿಂಹ ವಾರಿಯರ್ಸ್ ಆಟಗಾರರಾದ ರಾಘವ್ ಅವರಿಗೆ ಬೌಲಿಂಗ್. ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 43 ರನ್ಗಳು. 43 ರನ್ಸ್. ಏಳು ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 43, 4 ವಿಕೆಟ್ ನಷ್ಟವಾಗಿದೆ. 7 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 43, 4 ವಿಕೆಟ್ಗಳ ನಷ್ಟಕ್ಕೆ. ಈಗ 8ನೇ ಓವರ್ ಚಾಲ್ತಿಯಲ್ಲಿ ರಾಕೇಶ್ ಅವರು. ಇನ್ನ ಕೊನೆಯ 2 ಓವರ್ಗಳು ಮಾತ್ರ ಬಾಕಿ ಇದೆ. 12 ಬಾಲ್ಗಳು ಬಾಕಿ ಇದೆ. 2 ಓವರ್ಗಳು ಬಾಕಿ ಇದೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ರಾಕೇಶ್ ಅವರಿಂದ. ಈಗ ಮತ್ತೊಮ್ಮೆ ಅಗಲವಾದ ಎಸೆತ ರಾಕೇಶ್ ಅವರಿಂದ. ಅಗಲವಾದ ಎಸೆತ ರಾಕೇಶ್ ಅವರ 2ನೆಯ ಸರಿತಿಯ ಓವರ್ನಲ್ಲಿ ಅಗಲವಾದ ಎಸೆತ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಪ್ರಸನ್ನ ಕುಮಾರ್ ಅವರಿಂದ. ನಂಬರ್ 9 ಜರ್ಸಿ ನಂಬರ್ 9 ಪ್ರಸನ್ನ ಕುಮಾರ್ ಅವರಿಂದ ಕ್ಷೇತ್ರ ರಕ್ಷಣೆ. 1 ರನ್ಗಳ ಉಳಿತಾಯ. ನಮ್ಮ ಭರ್ಜರಿ ಹೊಡೆತ. 4 ರನ್ಸ್, 4 ರನ್ಗಳು. ನಮ್ಮ ಜೇಮ್ಸ್ ಬಾಂಡ್ ಸಂಜಯ್ ಅವರ ಮಿಡ್ ವಿಕೆಟ್ ನಲ್ಲಿ 4 ರನ್ಗಳನ್ನ ಪಡೆದುಕೊಂಡಿದ್ದಾರೆ ಬೌಂಡರಿಯನ್ನು ಬಾರಿಸಿ. ಭರ್ಜರಿ ಅಲ್ಲ, ಮತ್ತೊಮ್ಮೆ ರಾಕೇಶ್ ಅವರು ಬ್ಯಾಟಿಂಗ್. ಬೌಂಡರಿ ಗೆರೆಯನ್ನ ದಾಟಿದೆ ಬಾಲು. 4 ರನ್ಗಳು. 52 ರನ್, ಅರ್ಧ ಶತಕವನ್ನು ಪೂರೈಸಿ 2 ಬಾಲ್ಗೆ 2 4ಗಳನ್ನು ಹೊಡೆದಿದ್ದಾರೆ ನಮ್ಮ ಸಂಜಯ್ ಅವರು. ಹ್ಯಾಟ್ರಿಕ್ 4 ಚಾನ್ಸ್ ಇದೆ ಸಂಜಯ್ ಅವರಿಗೆ. ನರಸಿಂಹ ವಾರಿಯರ್ಸ್ ತಂಡ ಅರ್ಧ ಶತಕವನ್ನು ಪೂರೈಸಿ ಮುನ್ನುಗ್ತಾ ಇದೆ. ಈಗ ರಾಕೇಶ್ ಅವರ ಮತ್ತೊಮ್ಮೆ ಈ ಬಾರಿ ವಿಫಲ ಪ್ರಯತ್ನ. ರಿವರ್ಸ್ ಸ್ವೀಪ್ ಮಾಡುವಲ್ಲಿ ನಮ್ಮ ರಾಘವರು ವಿಫಲರಾಗಿದ್ದಾರೆ. ಓವರ್ ಮುಕ್ತಾಯ.
8 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 4 ವಿಕೆಟ್ ನಷ್ಟಕ್ಕೆ 53 ತಂಡದ ಒಟ್ಟು ಮೊತ್ತ. ನರಸಿಂಹ ವಾರಿಯರ್ಸ್ ತಂಡ 53 ರನ್ಗಳು 8 ಓವರ್ ಮುಕ್ತಾಯಕ್ಕೆ 4 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ಈಗ 9ನೇ ಓವರ್ ಅನ್ನ ಬೌಲಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ ನಿಮ್ಮ ನೆಚ್ಚಿನ ಮನುಕುಮಾರ್. ಮನುಕುಮಾರ್ ಅವರಿಂದ 9ನೇ ಓವರ್ ಬೌಲಿಂಗ್. ಸಂಜಯ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಭರ್ಜರಿ ಹೊಡೆತ, ಬೌಂಡ್ರಿಗೆ ಎತ್ತ ಬಾಲು, 4 ರನ್ಗಳು. ಸಂಜಯ್ ಅವರು ಮಿಡ್ ವಿಕೆಟ್ ನಲ್ಲಿ ಸತತ 3 ಬೌಂಡರಿಗಳನ್ನ ಬಾರಿಸಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ ನಮ್ಮ ಸಂಜಯ್ ಅವರು. ಮನುಕುಮಾರ್ ಅವರ ಬೌಲಿಂಗ್. ಉತ್ತಮವಾದ ಬೌಲಿಂಗ್ ನಮ್ಮ ಮನುಕುಮಾರ್ ಅವರಿಂದ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ನಮ್ಮ ಹಳಗೆರೆ ಸಂಜಯ್. ನಾಟ್ 7 ಸಂಜಯ್ ನರಸಿಂಹ ವಾರಿಯರ್ಸ್ ಪರವಾಗಿ. ಓ ಬೈ ವೈಡ್ ಪ್ಲಸ್ 1 ರನ್. ಅಗಲವಾದ ಎಸೆತ, ಬೈಸ್ 1 ರನ್. ವಿಫಲ ಪ್ರಯತ್ನ. ಒಂಬತ್ತನೇ ಓವರ್ ಚಾಲ್ತಿಯಲ್ಲಿದೆ. ಉತ್ತಮವಾದ ಮಿಡ್ ವಿಕೆಟ್ ಅಲ್ಲಿ ಮತ್ತೊಂದು ಫೋರ್ ರಾಘವ್ ಅವರಿಂದ ಮಿಡ್ ವಿಕೆಟ್ ನಲ್ಲಿ ಮತ್ತೊಂದು ಬೌಂಡರಿ. ಉತ್ತಮವಾದ 4 ರನ್ಗಳು ರಾಘವ್ ಅವರಿಗೆ. ಆಫ್ ಸೈಡ್ ನಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಪ್ರಸನ್ನ ಕುಮಾರ್ ಅವರಿಂದ. ತಂಡದ ಒಂದು ಸುಸ್ಥಿತಿಯತ್ತ ಕೊಂಡೊಯ್ತಾ ಇರತಕ್ಕಂತ ಇಬ್ಬರು ಆಟಗಾರರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಮನುಕುಮಾರ್ ರಾಘವ್ ಅವರಿಗೆ ಉತ್ತಮವಾದ ಬ್ಯಾಟಿಂಗ್. 2 ರನ್ಗಳು ಫಾಸ್ಟ್ ರನ್ ಬಿಟ್ವೀನ್ ದ ವಿಕೆಟ್ಸ್. 2 ರನ್ಸ್ ಓವರ್ ಮುಕ್ತಾಯ. ಕೊನೆಯ ಓವರ್ 65. 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 65, 4 ವಿಕೆಟ್ ನಷ್ಟಕ್ಕೆ ನರಸಿಂಹ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 65. ಇದು RPL ಸೀಸನ್ 5 ಮೂರನೇ ಒಂದು ಪಂದ್ಯಾವಳಿ. ರಾಘವ ರೈಡರ್ಸ್ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವೆ ನಡೀತಕ್ಕಂಥ ಪಂದ್ಯಾವಳಿ. 9 ಓವರ್ಗಳ ಮುಕ್ತಾಯಕ್ಕೆ ನರಸಿಂಹ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 65. ಈ ಆಟಗಾರರ ಪಾರ್ಟ್ನರ್ಶಿಪ್ ನಲ್ಲಿ 30 ರನ್ಗಳು ತಂಡಕ್ಕೆ ಬಂದಿದೆ. 30 ರನ್ಗಳು ಪಾರ್ಟ್ನರ್ಶಿಪ್ ಅನ್ನು ತಂದುಕೊಟ್ಟಿದ್ದಾರೆ ಈ ಆಟಗಾರರು ತಂಡಕ್ಕೆ. ಧನ್ಯವಾದಗಳು. 10ನೇ ಓವರ್ ನಿಮ್ಮ ನೆಚ್ಚಿನ ಸ್ಟಾರ್ ಬೌಲರ್ ಮೋಹನ್. ಕೊನೆಯ ಓವರ್, ಇನ್ನಿಂಗ್ಸ್ ನ ಕೊನೆಯ ಓವರ್. ಭರ್ಜರಿ ಹೊಡೆತ ಮೋಹನ್ ಅವರಿಗೆ. ನೋ ಬಾಲ್. 4. 5 ರನ್ಗಳು.
ಪುನೀತ್ ಅವರು ಸ್ವಲ್ಪ ಈ ಕಡೆ ಗಮನ ಕೊಡಿ, ಅಂಪೈರ್ ಕಡೆ ಬೇಡ. ವೈಯಕ್ತಿಕವಾಗಿ ಸಂಜಯ್ ಅವರು ಅರ್ಧ ಶತಕದ ಹತ್ರ ದಾಪುಗಾಲಿಡ್ತಾ ಇದ್ದಾರೆ. 39 ರನ್ಗಳನ್ನ ಪಡ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ನರಸಿಂಹ ವಾರಿಯರ್ಸ್ ತಂಡಕ್ಕೆ 39 ರನ್ಗಳನ್ನು ಕೊಟ್ಟಿದ್ದಾರೆ ಸಂಜಯ್ ಅವರು. ಇನ್ನು ಕೇವಲ 11 ರನ್ನಲ್ಲಿ ಅವರು ಅರ್ಧ ಶತಕವನ್ನು ಪೂರೈಸಲಿದ್ದಾರೆ. ಭರ್ಜರಿಯ ಹೊಡೆತ, ಭರ್ಜರಿಯಾದ ಒಂದು ಹೊಡೆತ, 4 ರನ್. ಉತ್ತಮವಾದ ಭರ್ಜರಿ ಶಾಟ್. 43 ರನ್ಗಳು ಸಂಜಯ್ ಅವರು. ಇನ್ನು ಕೇವಲ 4 ಬಾಲ್ ಇದೆ. ಸಂಜಯ್ ಅವರು ನೋಡಬೇಕು ಅರ್ಧ ಶತಕವನ್ನು ಪೂರೈಸ್ತಾರ ನೋಡಬೇಕು. ಈ ಒಂದು ಸೀರೀಸ್ 2 ಬಾಲ್ ಅಲ್ಲಿ 2 4 ವೈಡ್ ಬಾಲ್, ಅಗಲವಾದ ಎಸೆತ. ಮೋಹನ್ ಅವರು ಸಂಜಯ್ ಅವರಿಗೆ 2 ಬಾಲ್ ಅಲ್ಲಿ 2 4 ಹೊಡೆದ ನಂತರ ಅಗಲವಾದ ಎಸೆತವನ್ನು ಎಸೆದಿದ್ದಾರೆ. ಭಯಭೀತರಾಗಿದ್ದಾರೆ ಅನ್ಸುತ್ತೆ ಸಂಜಯ್ ಅವರನ್ನ ಕಂಡ್ರೆ. ಲೆಗ್ ಬಾಯ್ಸ್, ನೋ ರನ್ಸ್. ಸಂಜಯ್ ಅವರ ಒಟ್ಟು ವೈಯಕ್ತಿಕ ಮೊತ್ತ 43. ಅರ್ಧ ಶತಕಕ್ಕೆ ಕೇವಲ 7 ರನ್ಗಳ ಬಾಕಿ ಇದೆ. ಸೀರೀಸ್ ನ ಮೊದಲ ಅರ್ಧ ಶತಕ ಪೂರೈಸಿದ ಒಂದು ಕೀರ್ತಿ ಅವರಿಗೆ ಸಲ್ಲಿಸುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಚೆಂಡು ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮೋಹನ್ ಅವರಿಂದ. ಉತ್ತಮವಾದ ಹೊಡೆತ. ಓ ಮಿಸ್ಫೀಲ್ಡ್. ದಂಡದ ಮೊತ್ತ 79. ಉತ್ತಮವಾದ ಮೋಹನ್ ಅವರಿಂದ ಇನ್ನಿಂಗ್ಸ್ ನ ಕೊನೆಯ ಎಸೆತ. 4 ರನ್ಗಳ ಬಾಕಿ. ಸಂಜಯ್ ಅವರು ಸಂಜಯ್ ಅವರಿಗೆ ಏನಾದ್ರೂ ಅರ್ಧ ಶತಕ ಇಲ್ಲ 4-6 ಬೇಕಾಗಿದೆ ಸಂಜಯ್ ಅವರಿಗೆ. ನಲವತ್ತೇಳು ರನ್ ಇದೆ. ಒಂದು 4 ಹೊಡೆದ್ರೆ ಅವರು ಅರ್ಧ ಶತಕವನ್ನು ಪೂರೈಸಿ. ಉತ್ತಮವಾದ ಸಿಂಗಲ್ ರನ್. 2 ರನ್ಗಳಿಗೆ ಅವಕಾಶ ಇದೆ. 2 ರನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸಂಜಯ್ ಅವರ ವೈಯಕ್ತಿಕ ಮೊತ್ತ 49. ಕೇವಲ 1 ರನ್ ಇಂದ ಹಾಫ್ ಸೆಂಚುರಿ. ವೈಡನ್ ಅವರು ಸೇರಿಸ್ಬಿಟ್ಟು 50 ಕೊಟ್ಬಿಡೋಣ ಬಿಡಿ. ಮಿಸ್ ಆಗಿದೆ. ಆತರ ಕೊಡಕ್ ಬರಲ್ಲ ಮಿಸ್ಟರ್ ಮಧುಸೂದನ್ ಅವರೇ, ಆತರ ಕೊಡಕ್ ಬರಲ್ಲ. 49 ಟೋಟಲ್ ತಂಡದ ಒಟ್ಟು ಮೊತ್ತ 82. ಅತ್ಯುತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ದಾರೆ ಸಂಜಯ್ ಹಾಗೂ ರಾಘವ್ ಅವರಿಂದ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ. ಬಿಸಿಲು ಕೂಡ ರಂಗೇರ್ತಾ ಇದೆ, ಆಟ ಕೂಡ ರಂಗೇರ್ತಾ ಇದೆ. ತಾವೆಲ್ಲರೂ ಮನೆಯಲ್ಲಿ ಕೂತು ಈ ಒಂದು ಕ್ರೀಡಾ ಆಟವನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅತಿ ಹೆಚ್ಚಿನ ಜನ ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ತಮ್ಮ ಸ್ನೇಹಿತರಿಗೆಲ್ಲರೂ ಕೂಡ ಈ ಒಂದು ಲಿಂಕ್ ಅನ್ನು ಶೇರ್ ಮಾಡಿ. ಮೊದಲನ ಓವರ್ ಶುರುವಾಗಿದೆ. ಅಗಲವಾದ ಎಸೆತ. ನರಸಿಂಹ ರಾಘವ ರೈಡರ್ಸ್ ನಿಂದ ನರಸಿಂಹ ಬ್ಯಾಟಿಂಗ್.
ಕ್ಷೇತ್ರ ರಕ್ಷಣಾತ್ಮಕವಾದ ಆಟ. ನರಸಿಂಹನ ಒಂದು ಗರ್ಜನೆ ಶುರುವಾಗ್ತದೆ ಇವಾಗ. ಎಲ್ಲ ಕಾಯ್ದು ನೋಡ್ತಾ ಇರಿ. ನರಸಿಂಹ ವರ್ಸಸ್ ನರಸಿಂಹ. ಓ, ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನಮ್ಮ ದರ್ಶನ್ ಅವರಿಂದ, ಮಲ್ಲಿಗೆರೆ ದರ್ಶನ್ ಅವರಿಂದ, ತಾಳಿಕೆರೆ ದರ್ಶನ್ ಅವರಿಂದ ಅಲ್ಲ. ಮತ್ತೊಮ್ಮೆ ದರ್ಶನ್ ಅವರು ನರಸಿಂಹ ಅವರಿಗೆ ಭರ್ಜರಿ ಹೊಡೆತ. ಓ, ತಂಡದ ನಾಯಕ ಗೋವರ್ಧನ್ ಅವರಿಂದ ಕ್ಯಾಚ್ ಡ್ರಾಪ್ ಆಗಿದೆ. ಉಪನಾಯಕರಾದಂತಹ ಗೋವರ್ಧನ್ ಅವರು ನರಸಿಂಹ ಅವರ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ದಾರೆ. ಉತ್ತಮವಾದ ಅವಕಾಶ ಇದೆ ನರಸಿಂಹ ಅವರಿಗೆ. ಎಲ್ಲ ರನ್ ಗಳಿಸುವ ಎಲ್ಲ ಅವಕಾಶ ಇದೆ. ಕ್ಯಾಚ್ ಅನ್ನ ಬಿಟ್ಟು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನರಸಿಂಹ ಅವರಿಗೆ. ಓ, ಬೋಲ್ಡ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿದ್ದಾರೆ ದರ್ಶನ್ ಅವರು. ಒಂದು ವಿಕೆಟ್. ಚಂದ್ರಗಾಲ್ ಕಾಂತ್ ಅವರಿಗೆ ಬಾಲ್ ಸಿಕ್ಕದೆ ಬೋಲ್ಡ್ ಆಗಿದೆ. ರಾಘವ ರೈಡರ್ಸ್ ತಂಡ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಈಗ ನಮ್ಮ ತಂಡದ ಜೆರ್ಸಿ ನಂಬರ್ 7 ಪುರುಷೋತ್ತಮ್ ಅವರು ಸ್ಕ್ರೀನ್ಗೆ ಹೋಗ್ತಾ ಇದ್ದಾರೆ. ನೋಡ್ಬೇಕು ಅವರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ. ನಮ್ಮ ಚಂದ್ಗಾಲ್ ಕಾಂತ್ ಅವರು ಯಾವುದೇ ರನ್ ಅನ್ನ ಗಳಿಸದೆ ಬೇಜಾರಿಂದ ವಾಪಸ್ಸಾಗಿ ಸ್ಕ್ರೀಸ್ ಕಡೆಗೆ ಬರ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ಮತ್ತೊಮ್ಮೆ ರಾಘವ ರೈಡರ್ಸ್ ನ ಆಟಗಾರರಾದಂತಹ ಪುರುಷೋತ್ತಮ್, ರಕ್ಷಣಾತ್ಮಕವಾದ ಆಟ ಪುರುಷೋತ್ತಮ್ ಅವರಿಂದ. ಇನ್ನೊಂದು ತುದಿಯಲ್ಲಿ ರಾಘವ ರೈಡರ್ಸ್ ತಂಡದ ನಾಯಕ ನರಸಿಂಹ ಅವರಿಂದ ಸಿಂಹ ಗರ್ಜನೆ ಶುರುವಾಗಲಿದೆ. ಒಂದು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಗೋವರ್ಧನ್ ಅವರು ಎರಡನೆಯ ಓವರ್ ಅನ್ನ ಮಾಡಲಿಕ್ಕೆ ಈಗ ವಿಕೆಟ್ಗಳತ್ತ ಬರುತ್ತಿದ್ದಾರೆ. ನರಸಿಂಹ ಅವರ ಆಟವನ್ನ ನಾವೆಲ್ಲ ನಿರೀಕ್ಷಿಸ್ತಾ ಇದ್ದೇವೆ. ತಂಡದ ನಾಯಕ, ತಂಡದ ಉಪನಾಯಕ, ಒಂದು ತಂಡದ ನಾಯಕ ಬ್ಯಾಟಿಂಗ್, ಮತ್ತೊಂದು ತಂಡದ ಉಪನಾಯಕ ಬೌಲಿಂಗ್. ಮೊದಲನೆಯ ಎಸೆತ ಅಗಲವಾದ ಎಸೆತ, ವೈಡ್ ಬಾಲ್. ನರಸಿಂಹ ಅವರು ಕಾದು ಸುಸ್ತಾಗಿ ಅದನ್ನ ಬಿಟ್ಟಿದ್ದಾರೆ, ವೈಡ್ ಬಾಲ್ ಅಂತ. ಈಗ ಮತ್ತೊಮ್ಮೆ ನಮ್ಮ ಗೋವರ್ಧನ್ ಅವರು ನರಸಿಂಹ ಅವರಿಗೆ ಭರ್ಜರಿ ಹೊಡೆತ, ಕ್ಯಾಚ್, ಸೂಪರ್ ಕ್ಯಾಚ್. ಒಂದೇ ಒಂದು ಕೈಯಲ್ಲಿ ದರ್ಶನ್ ಅವರು ಉತ್ತಮವಾದ ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ರಾಘವ ರೈಡರ್ಸ್ ನ ನಾಯಕ ವಿಫಲತೆಯನ್ನ ಹೊಂದಿ ಕ್ರೀಸ್ನತ್ತ ವಾಪಸ್ ಆಗುವ ಚಾನ್ಸಸ್ ಇದೆ. ದರ್ಶನ್ ಅವರ ಉತ್ತಮವಾದ ಕ್ಯಾಚ್, ಅತ್ಯುತ್ತಮವಾದ ಕ್ಯಾಚ್ ಅನ್ನ ತಗೊಂಡಿದ್ದಾರೆ. ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಸಿಂಗಲ್ ಹ್ಯಾಂಡ್ ಕ್ಯಾಚ್, ಸೂಪರ್ ಕ್ಯಾಚ್. ದರ್ಶನ್ ಅವರು ಬಿಟ್ಟಿದ್ರೆ 4 ಆಗ್ತಾ ಇತ್ತು, ಹಿಡಿದಿದ್ದಾರೆ, ಔಟ್ ಆಗಿದೆ. ನರಸಿಂಹ ಅವರ ಭರ್ಜರಿ ಹೊಡೆತ ಕ್ಯಾಚ್ ಅನ್ನ ನೀಡಿ ಆಗಮಿಸ್ತಾ ಇದ್ದಾರೆ. ಈಗ ಈ ಕಳೆದ ಬಾರಿಯ ಕ್ಯಾಚ್ ಬೆಸ್ಟ್ ಕ್ಯಾಚ್ ಆಗುವ ಸಂಭವವಿದೆ, ನೋಡೋಣ. ಮೋಹನ್ ಅವರಿಂದ ಬ್ಯಾಟಿಂಗ್ ನಿರೀಕ್ಷಣೆಯಲ್ಲಿದ್ದೇವೆ. ಗೋವರ್ಧನ್ ಅವರಿಂದ ಉತ್ತಮವಾದ ಬೌಲಿಂಗ್, ಮತ್ತೊಮ್ಮೆ ಬೌಂಡರಿ ಗೆರೆಯತ್ತ ಬಾಲು, ಉತ್ತಮ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ಗಳು. ಗೋವರ್ಧನ್ ಅವರಿಂದ ಉತ್ತಮವಾದ ಬೌಲಿಂಗ್,
3 ಎಸೆತಗಳಲ್ಲಿ ಆಗಲೇ ಒಂದು ವಿಕೆಟ್ ಪಡೆದುಕೊಂಡಿದ್ದಾರೆ. ಈಗ ಮತ್ತೊಮ್ಮೆ ಪುರುಷೋತ್ತಮ ಅವರಿಗೆ ವೈಡ್ ಬಾಲ್, ಅಗಲವಾದ ಎಸೆತ. ಗೋವರ್ಧನ್ ಅವರು ಉತ್ತಮವಾದ ಬೌಲಿಂಗ್ ಅನ್ನ ಮಾಡಿ ರಾಘವ ರೈಡರ್ಸ್ ತಂಡದ ನಾಯಕನನ್ನ ಪೆವಿಲಿಯನ್ಗೆ ಕಳಿಸಿದ್ದಾರೆ. ವೈಡ್ ಬಾಲ್, ಮತ್ತೊಮ್ಮೆ ವೈಡ್ ಬಾಲ್. ಉತ್ತಮವಾದ ಕ್ಯಾಚ್ ತಗೊಳ್ಳಲಿ ಸಫಲರಾಗಿದ್ದಾರೆ ಮಿಸ್ಟರ್ ದರ್ಶನ್ ಮಲ್ಲಿಗೇರೆ. ಅಭಿನಂದನೆಗಳು. ಮತ್ತೊಮ್ಮೆ ಗೋವರ್ಧನ್ ಅವರು ವೈಡ್ ಬಾಲ್, ಅಗಲವಾದ ಎಸೆತ. ಕಳೆದ ಬಾರಿಯ ಮ್ಯಾಚ್ ನಲ್ಲೂ ಕೂಡ ಗೋವರ್ಧನ್ ಅವರು ಸತತ ವೈಡ್ ಗಳನ್ನು ಎಸೆತಿದ್ರು. ಈ ಬಾರಿಯೂ ಕೂಡ ಅದನ್ನೇ ಮುಂದುವರಿಸುತ್ತಿದ್ದಾರೆ. ಮತ್ತೊಂದು ವೈಡ್, ಮತ್ತೊಂದು ಅಗಲವಾದ ಎಸೆತ ಗೋವರ್ಧನ್ ಅವರಿಂದ. ನರಸಿಂಹ ವಾರಿಸ್ ತಂಡದ ಉಪನಾಯಕ ಗೋವರ್ಧನ್ ಅವರಿಂದ ಅಗಲವಾದ ಎಸೆತಗಳು ಜಾಸ್ತಿ ಆಗ್ತಾ ಇದೆ. 8. ಈಗ 8 ರನ್ಗಳು. ರಕ್ಷಣಾತ್ಮಕವಾದ ಆಟ, ಯಾವುದೇ ರನ್ ಇಲ್ಲ. ಇನ್ನ ಓವರ್ ಆಗಿಲ್ಲ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಸತತ ವೈಡ್ ಎಸೆದ ನಂತರ 2 ಉತ್ತಮವಾದ ಚೆಂಡುಗಳನ್ನ ಬೌಲಿಂಗ್ ಮಾಡಿದ್ದಾರೆ ನಮ್ಮ ಗೋವರ್ಧನ್ ಅವರು. ಇನ್ನೊಂದು ವೈಡ್ ಅನ್ನ ಎಸೆದಿದ್ದಾರೆ. ಓವರ್ ವೈಡ್ ಆಗಿದೆ, 6 ವೈಡ್ ಎಸೆದಿದ್ದಾರೆ. ಬ್ಯಾಟಿಂಗ್, ಉತ್ತಮವಾದ ಬ್ಯಾಟಿಂಗ್. ಕ್ಯಾಚ್ ಡ್ರಾಪ್. ಫೀಲ್ಡಿಂಗ್, ಯಾರು ಆಟಗಾರರ ಹೆಸರೇನಪ್ಪ? ಗುರುಪ್ರಸಾದ್. ಅವ್ರ ಕ್ಯಾಚ್ ಹಿಡಿಯಲ್ಲ ಸಾಮಾನ್ಯ. ಗುಡ್ ಟ್ರೈ. ಈಗ ನಿಮ್ಮ ನೆಚ್ಚಿನ ಸ್ಟಾರ್ ಬ್ಯಾಟ್ಸ್ಮನ್ ಮೋಹನ್. ಗೋವರ್ಧನ್ ಅವರು ಆಗಲೇ 6 ವೈಡ್ ಎಸೆತಗಳನ್ನು ಎಸೆದಿದ್ದಾರೆ, 5 ಉತ್ತಮವಾದ ಎಸೆತಗಳನ್ನು ಎಸೆದಿದ್ದಾರೆ. ಕೊನೆ ಎಸೆತ ಇರಬಹುದು. ಬೌಲಿಂಗ್ ಓವರ್ ಆಗಿದೆ. ತಂಡದ ಮೊತ್ತ 10 ರನ್. 2 ವಿಕೆಟ್ ನಷ್ಟಕ್ಕೆ ರಾಘವ ರೈಡರ್ಸ್ ತಂಡದ ಒಟ್ಟು ಮೊತ್ತ 10. ತಂಡದ ಮೊತ್ತ ಹೇಳಿ ಸರ್. 10. ಇನ್ನ 48 ಬಾಲ್ಗಳಿಗೆ 73 ರನ್ ಬೇಕಾಗಿದೆ ರಾಘವ ರೈಡರ್ಸ್ ತಂಡ ವಿನ್ ಆಗ್ಲಿಕ್ಕೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 10 ರನ್ಗಳು. 10 ರನ್ಗಳು 2 ಓವರ್ ಮುಕ್ತಾಯಕ್ಕೆ. 3ನೇ ಓವರ್ ಜೇಮ್ಸ್ ಬಾಂಡ್ ಸಂಜಯ್ ಅವರಿಂದ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡಿ ಮತ್ತೆ ಬೌಲಿಂಗ್ ನಲ್ಲಿ ಕೂಡ ಅವರ ಒಂದು ಹೆಚ್ಚಾಗಿದೆ. ಉತ್ತಮವಾದ ಗುಡ್ ಬೌಲಿಂಗ್. 1 ರನ್. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮೋಹನ್ ಅವರಿಂದ
ಭರ್ಜರಿಯ ಬ್ಯಾಟಿಂಗ್ ನಿರೀಕ್ಷಣೆಯಲ್ಲಿ ನಾವೆಲ್ಲ ಕಾದು ಸುಸ್ತಾಗ್ತಾ ಇದ್ದೀವಿ. ರಕ್ಷಣಾತ್ಮಕವಾದ ಆಟವನ್ನ ಆಡ್ತಾ ಇದ್ದಾರೆ ಮೋಹನ್ ಅವರು. ಯಾವುದೇ ರನ್ ಇಲ್ಲ. ಸಂಜಯ್ ಅವರಿಂದ ಉತ್ತಮವಾದ ಆಲ್ರೌಂಡ್ ಆಟದ ಪ್ರದರ್ಶನ, ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಉತ್ತಮವಾದ ಪ್ರದರ್ಶನ. ಉತ್ತಮವಾದ ಬೌಲಿಂಗ್ ಸಂಜಯ್ ಅವರಿಂದ. ಪ್ರಸನ್ನ ಕುಮಾರ್ ಅವರಿಂದ ನಿಧಾನಕ್ಕಾಡು, ಕೂಲಾಗಾಡು ಅಂತ ಹೇಳ್ತಾ ಇದ್ದಾರೆ ಮೋಹನ್ ಅವರಿಗೆ. ಮತ್ತೊಮ್ಮೆ ಉತ್ತಮವಾದ ಎಸೆತ ಸಂಜಯ್ ಅವರಿಂದ. ಇನ್ನು ಇದು 3ನೇ ಓವರ್ ಚಾಲ್ತಿಯಲ್ಲಿದೆ. ಮೋಹನ್ ಅವರಿಗೆ ಮನವಿ, ಇನ್ನ 7 ಓವರ್ ಇದೆ, ಆರಾಮಾಗಿ ಆಡ್ಬೋದು, ಏನ್ ತೊಂದರೆ ಇಲ್ಲ, ನಿಮ್ಮಿಷ್ಟ. ಮತ್ತೊಮ್ಮೆ ಸಂಜಯ್ ಅವರು ಭರ್ಜರಿಯ ಹೊಡೆತ, ಸೂಪರ್ ಹೊಡೆತ. ನಮ್ಮ ಮೋಹನ್, ಸ್ಟಾರ್ ಬ್ಯಾಟ್ಸ್ಮನ್ ಮೋಹನ್ ಬೌಂಡರಿ ಗೆರೆಯತ್ತ ನಿಧಾನವಾಗಿ 4 ರನ್ಗಳನ್ನ ತೆಗೆದುಕೊಂಡಿದ್ದಾರೆ. ಫಾಸ್ಟ್ ಆಗಲ್ಲ, ನಿಧಾನವಾಗಿ. ಎಂತ ಉತ್ತಮ ಡ್ರೈವ್ ನಮ್ಮ ಮೋಹನ್ ಅವರಿಂದ, ಅಂದ್ರೆ ನಿಧಾನವಾಗಿ ಬೌಂಡರಿ ಗೆರೆಯನ್ನ ದಾಟಿದೆ ಬಾಲ್. ಸಂಜಯ್ ಅವರಿಗೆ ಏನೋ ತೊಂದರೆ ಆಗಿದೆ ಕಾಲ್ಗೆ. ಆದರೂ ಸಹ ಬೌಲಿಂಗ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಜಯ್ ಅವರಿಂದ ಮೋಹನ್ ಅವರಿಗೆ. ಉತ್ತಮವಾದ ಬೌಲಿಂಗ್ ನಮ್ಮ ಸಂಜಯ್ ಅವರಿಂದ. ಓವರ್ ಮುಕ್ತಾಯ. 3ನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 15 ವಿಕೆಟ್ಗಳ ನಷ್ಟ. 2 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 15 ರನ್ಗಳು. ಮಾಮಾ ಪವನ್ ಅವರ ಆಗಮನ. ಸುಸ್ವಾಗತ ಮಾಮಾ ಅವರಿಗೆ. ಹೋಗಿ ಆಸೀನರಾಗಿ ಪಂದ್ಯವನ್ನು ನೋಡಿ ವೀಕ್ಷಿಸಿ ಪ್ರೋತ್ಸಾಹಿಸಿ. ಏನಾರ ಪ್ರೈಸಸ್ ಇದ್ರೆ ಕೊಟ್ಬಿಟ್ಟು ಹೋಗಿ. ಸ್ಪಾನ್ಸರ್ಸ್ ಇದ್ರೆ ಅಲ್ಲೇ ಬರ್ಸಿ ಹೆಸರು. ಈಗ ಮತ್ತೊಮ್ಮೆ ಪುರುಷೋತ್ತಮ್, ಜರ್ಸಿ ನಂಬರ್ 7 ಪುರುಷೋತ್ತಮ್. ಬೌಲರ್ ರಾಘವ್ ಅವರಿಂದ ಪುರುಷೋತ್ತಮ್ ಅವರಿಗೆ ಅಗಲವಾದ ಎಸೆತ. ರಾಘವ್ ಅವರಿಂದ ವೈಡ್ ಬಾಲ್ ಎಸೆತ. ರಾಘವ್ ಅವರು ಒಳ್ಳೆಯ ಲೈನ್ ಅಂಡ್ ಲೆಂತ್ ಬೌಲರ್, ಆದ್ರೆ ವೈಡ್ ಎಸೆದಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್. ಕ್ಷೇತ್ರ ರಕ್ಷಕ ನಮ್ಮ ಶೇಷಾದ್ರಿ ಅವರಿಂದ ಭರ್ಜರಿ ಫೀಲ್ಡಿಂಗ್. 2 ರನ್ಗಳ ಸೇವನೆ. ಸೇವ್ ಮಾಡಿದ್ದಾರೆ ಅಂತ. ಮತ್ತೊಮ್ಮೆ ರಾಘವ್ ಅವರು ಬೌಲಿಂಗ್. ಉತ್ತಮವಾದ ಹೊಡೆತ, ಬೌಂಡರಿಗೆ ಬಾಲು. ಪುರುಷೋತ್ತಮ್ ಅವರು ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಭರ್ಜರಿ ಹೊಡೆತ. ಮಿಸ್ ಫೀಲ್ಡ್ ಆಗಿದೆ. 2 ರನ್ಗಳು. ಪುರುಷೋತ್ತಮ್ ಅವರ ಖಾತೆಗೆ 2 ರನ್ಗಳು. ರಾಘವ್ ಅವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಮಧುಸೂದನ್ ಪಾಂಡು ಅವರು ಪೆವಿಲಿಯನ್ಗೆ ಬಂದಿದ್ದಾರೆ. ಸುಸ್ವಾಗತ ಬ್ರಹ್ಮಾಂಡ ಪಾಂಡು ಅವರು. ಹಾಗೆ ಕೃಷ್ಣ ಅವರು ಕೂಡ ಆಗಮಿಸಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ.
ಮತ್ತೊಮ್ಮೆ ಭರ್ಜರಿಯ ಹೊಡೆತ ಮಿಡ್ ವಿಕೆಟ್ ನ ನಡುವೆ ಸಿಂಗಲ್ ರನ್. ಹೇಳ್ತೀನಿ ಬಡಬಾಯಿ ಸರಿ. ಮೋಹನ್ ಅವರ ತಾಳ್ಮೆ ಆಟದ ಪ್ರದರ್ಶನದಲ್ಲಿ ಆಟ ಇದೆ. ಭರ್ಜರಿ ಹೊಡೆತ, ಉತ್ತಮ ಕ್ಷೇತ್ರ ರಕ್ಷಣೆ ಗುರುಪ್ರಸಾದ್ ಅವರಿಂದ. ಉತ್ತಮ ಕ್ಷೇತ್ರ ರಕ್ಷಣೆ. ಜರ್ಸಿ ನಂಬರ್ 11 ಮಿಡ್ ವಿಕೆಟ್. ಮತ್ತೊಮ್ಮೆ ಭರ್ಜರಿ ಹೊಡೆತ. ಓ ಮಿಸ್ ಫೀಲ್ಡ್. ದರ್ಶನ್ ಅವರ ಬಾಲನ್ನ ಹಿಡಿಯುವ ಆತರದಲ್ಲಿ ನೆಗೆದು ಬಾಲನ್ನ ಬೌಂಡರಿಗೆರೆಗೆ ಬಿಟ್ಟಿದ್ದಾರೆ. 4 ರನ್ಗಳು. ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 26. ಈಗ 2 ವಿಕೆಟ್ ನಷ್ಟಕ್ಕೆ ಬೌಲಿಂಗ್ ಗೆ ಬರ್ತಾ ಇದ್ದಾರೆ ಲವೇಶ್. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ನಂಬರ್ ಜೆರ್ಸಿ ನಂಬರ್ 08 ಲವೇಶ್. ಆಗಮನ ಸುಸ್ವಾಗತ. 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 26. 82 ರನ್ಗಳ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದೆ. ಮುಂದಿನ ಒಂದು ಮ್ಯಾಚ್ ಶ್ರೀರಂಗ ಸ್ಟ್ರೈಕರ್ಸ್ ತಂಡ ಮತ್ತು ತ್ರಿವಿಕ್ರಮ ಟೈಟನ್ಸ್. ಶ್ರೀರಂಗ ಸ್ಟ್ರೈಕರ್ಸ್ ವರ್ಸಸ್ ತ್ರಿವಿಕ್ರಮ ಟೈಟನ್ಸ್. ಮುಂದಿನ ಒಂದು ಮ್ಯಾಚ್ ಸಿದ್ಧತೆಯಾಗಿರಿ. ಲವೇಶ್ ರವರಿಂದ ಪುರುಷೋತ್ತಮರವರಿಗೆ. ಓ ವೈಡ ಅಪೀಲ್ ಮಾಡಿದ್ದಾರೆ. ಟಿವಿ ರಿಪ್ಲೇ. ಮತ್ತೊಂದು ವಿಕೆಟ್ ಕಳ್ತನವಾಗಿದೆ ರಾಘವ ರೇಡರ್ಸ್ ತಂಡದಿಂದ. ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಂತಹ ನಮ್ಮ ಪುರುಷೋತ್ತಮ ಅವರು ಅಂಪೈರ್ ತೀರ್ಮಾನಕ್ಕೆ ಕಾಯ್ಬೇಕು ಸ್ವಲ್ಪ. ಔಟಾ? ಹೌದು. ಕ್ರೀಡಾ ಸ್ಫೂರ್ತಿಯ ಮೆರೆದಂತ ನಮ್ಮ ಪುರುಷೋತ್ತಮ ಅವರಿಗೆ ವಂದನೆಗಳು. ಚಪ್ಪಾಳೆ ಮೂಲಕ ಅವರ ಕ್ರೀಡಾ ಸ್ಫೂರ್ತಿಗೆ ಅಭಿನಂದನೆಗಳು. ಈಗ ಕ್ರೀಡೋತ್ತಮ ಟೈಟಲ್, ಇವರಿಗೆ ಕ್ರೀಡೋತ್ತಮ ಅನ್ನೋ ಟೈಟಲ್ ನ ಕೊಟ್ಟಿದ್ದಾರೆ. ಔಟ್ ಆದ ತಕ್ಷಣ ಅವ್ರಿಗೆ ಅರಿವಾಗಿ ನಾನು ಹೋಗ್ಬೇಕು ಅಂತ ವಾಪಸ್ ಕ್ರೀಸ್ ಕಡೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಕ್ರೀಡೋತ್ತಮ ಪ್ರಶಸ್ತಿಯನ್ನ ಅವ್ರಿಗೆ ಲಾಸ್ಟ್ ಅಲ್ಲಿ ಕೊಡ್ತಾರೆ ಅಂತ ಕಾಣುತ್ತೆ. ಈಗ ಮತ್ತೊಬ್ಬ ಆಟಗಾರ ರಾಕೇಶ್ ಅವರು ಕ್ರೀಸ್ಗೆ ಆಗಮಿಸಿದ್ದಾರೆ. ಈಗ ನಮ್ಮ ರಾಕೇಶ್ ಅವರಿಂದ ಉತ್ತಮ ಭರ್ಜರಿ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ರಾಘವ ರೈಡರ್ಸ್ ತಂಡದ ನಾಯಕ ನರಸಿಂಹ ಅವರು. ಉತ್ತಮ ಬ್ಯಾಟಿಂಗ್ ಮಾಡಬಹುದು ರಾಕಿ ಅವರಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಯಾವ ರೀತಿ ಆಡ್ತಾರೆ ಅವರು ಅಂತ. ಮತ್ತೊಮ್ಮೆ ಲವೇಶ್ ಅವರು. ಓ ಉತ್ತಮವಾದ ಹೊಡೆತ ರಾಕೇಶ್ ಅವರಿಂದ. 4 ರನ್ಗಳು. ಕ್ಯಾಪ್ಟನ್ ನಾಯಕನ ನಿರೀಕ್ಷೆಯನ್ನ ಸುಗಮವಾಗಿ ತಗೊಂಡೋಗ್ತಾ ಇದ್ದಾರೆ ನರಸಿಂಹ ಅವರು. ರಾಕೇಶ್ ಅವ್ರನ್ನ ಕಳಿಸಿರೋದೇ ಚೆನ್ನಾಗಿ ಆಡು ಅಂತ. ಹಾಗಾಗಿ ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡ್ಬೇಕು. ಮೊದಲ ಬಾಲ್ ನಲ್ಲಿ ಭರ್ಜರಿಯಾದ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ರಾಕಿ ಅವರು. 4 ರನ್ಗಳ ಒಂದು ಮೊತ್ತವನ್ನ ಕೊಟ್ಟಿದ್ದಾರೆ ತಂಡಕ್ಕೆ. ಇದು RPL ಸೀಸನ್ 5 ನ 3ನೇ ಒಂದು ಪಂದ್ಯಾವಳಿ. ರಾಘವ ರೈಡರ್ಸ್ ಮತ್ತು ನರಸಿಂಹ ವಾರಿಯರ್ಸ್ ತಂಡದ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಪಂದ್ಯಾವಳಿ. ಮೇಕೆ ಹೊಡೆತ. ಲವೇಶ್ ಅವರಿಂದ ಮತ್ತೊಮ್ಮೆ ರಾಕೇಶ್ ಅವರಿಗೆ ಬೌಲಿಂಗ್. ಕ್ಯಾಪ್ಟನ್ ಉಪನಾಯಕ ಗೋವರ್ಧನ್ ಅವರಿಂದ ಅಪೀಲ್. ರಾಕೇಶ್ ಅಂಪೈರ್ ಕೊಟ್ಟಿಲ್ಲ. ರಾಕೇಶ್ ಧೈರ್ಯವಾಗಿ ಆಡಬಹುದು, ಏನ್ ತೊಂದರೆ ಇಲ್ಲ. ಔಟ್ ಇಲ್ಲ ಅಂತ ಕಾಣುತ್ತೆ. ಕ್ರೀಡಾ ಸ್ಫೂರ್ತಿ ಲಾಸ್ಟ್
ಅಗಲವಾದ ಎಸೆತ ನಮ್ಮ ಲವೇಶ್ ಅವರಿಂದ. ಲವ ಜರ್ಸಿ ನಂಬರ್ 8 ಲವ ಅವರಿಂದ ಅಗಲವಾದ ಎಸೆತ. ಈಗ ಮತ್ತೊಮ್ಮೆ ಲವ ಅವರು ರಾಕೇಶ್ ಅವರಿಗೆ. ಓ ಉತ್ತಮವಾದ ತಡೆತ, ಹೊಡೆತ ಅಲ್ಲ ಇದು ತಡೆತ. ಹಾಗೆ ನಮ್ಮ ಈ ಒಂದು ಕ್ರೀಡೆಗೆ ಆಗಮಿಸಿರ್ತಕ್ಕಂತಹ ಪಾಂಡು ಮಧುಸೂದನ್ ಅವರಿಗೆ ಸುರ್ಪೂದಕವಾದ ಸ್ವಾಗತ. ಪಾಂಡು ಮಧುಸೂದನ್ ದಪ್ಪಗಿದಾರಲ್ಲ ಅವರು, ಕೈ ಮುಗಿಬೇಕಪ್ಪ ಎದ್ದು ನಿಂತ್ಕೊಂಡು. ಡಾರ್ಲಿಂಗ್ ಕೃಷ್ಣ ಅವರು ಕೂಡ ನಮ್ಮ ಒಂದು ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ಪಿಂಕ್ ಟಿ ಶರ್ಟ್ ಅಲ್ಲಿ ಬಂದಿದ್ದಾರೆ, ಅವರಿಗೂ ಸುಸ್ವಾಗತ. ಸ್ಕೋರ್ ಹೇಳ್ತಾರೆ ನಮ್ಮ ಮಧುಸೂದನ್ ಅವರು, ಸ್ಕೋರ್ ಹೇಳ್ತಾರೆ. ಮತ್ತೊಮ್ಮೆ ಲವೆ. ಓ ಜಸ್ಟ್ ಮಿಸ್. ಗೋವರ್ಧನ್ ಅವರು ಕ್ಯಾಚ್ ನ ತಗೊಂಡಿದ್ರೆ ಬಹಳ ಚೆನ್ನಾಗಿರ್ತಿತ್ತು, ಆದ್ರೆ ತಗೊಂಡಿಲ್ಲ. ಪವನ್ ಸ್ವಾಗತ ಕೋರಿದ್ವಲ್ಲ. ಇದೀಗ ನಮ್ಮ RPL ಪಂದ್ಯಾವಳಿಯ ವೀಕ್ಷಕರಾಗಿ ಪವನ್ ಮಾಮ ಪವನ್ ಬಂದಿದ್ದಾರೆ, ಸುಸ್ವಾಗತ. ಸ್ಕೋರ್ ಹೇಳ್ತಾರೆ, ಒಂದ್ ನಿಮಿಷ ಸ್ಕೋರ್ ಹೇಳಿ ಮಾವನು. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 33. 3 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 33. ಇನ್ನ 30 ಬಾಲ್ಗಳು ಮಾತ್ರ ಬಾಕಿ ಇದೆ. 30 ಬಾಲ್ಗೆ 50 ರನ್ ಬೇಕಾಗಿದೆ. RPL ರಾಮಾನುಜಾಚಾರ್ಯ ಪ್ರೀಮಿಯಂ ಲೀಗಂನ ವೀಕ್ಷಿಸಲು ಬರ್ತಿರ್ತಕ್ಕಂಥ ನಮ್ಮ ಯೋಗಣ್ಣ ಅವರಿಗೆ, ಬಿದ್ರಕೋಟೆ ಯೋಗಣ್ಣ ಅವರಿಗೆ ಸುಸ್ವಾಗತ. ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರ್ಬೇಕು ಅವರಿಗೆ. ರಾಘವ ರೈಡರ್ಸ್ ತಂಡ 30 ಬಾಲ್ಗಳಿಗೆ 50 ರನ್ಗಳು ಬೇಕಾಗಿದೆ. 30ಕ್ಕೆ 50 ರನ್ ಏನು ದೊಡ್ಡದಲ್ಲ ರಾಕಿ ಅವರ ಬ್ಯಾಟಿಂಗ್ ಅಲ್ಲಿ. ಹಾಗೆ ನಮ್ಮ ಸ್ಟಾರ್ ಆಟಗಾರ ಮೋಹನ್ ಇದ್ದಾರೆ ಸ್ಕ್ರೀಸ್ ನಲ್ಲಿ. ಮನು, ಓ ಭರ್ಜರಿ ಶಾಟ್, ಕ್ಯಾಚ್. ಓ ಸಂಜಯ್ ಅವರಿಂದ ಮತ್ತೊಮ್ಮೆ ಆಲ್ರೌಂಡ್ ಆಟದ ಪ್ರದರ್ಶನ. ಉತ್ತಮವಾದ ಕ್ಯಾಚ್ ಅನ್ನ ತೆಗೆದುಕೊಂಡಿದ್ದಾರೆ ನಮ್ಮ ಸಂಜಯ್ ಅವರು. ಈಗ ನಮ್ಮ ಮೋಹನ್ ಅವರು ನಿರಾಸಾಯ ಪ್ರದರ್ಶನವನ್ನ ನೀಡಿ ವಾಪಸ್ ಬರ್ತಾ ಇದ್ದಾರೆ. ಒಂದು 6 ಹೊಡಿಲಿಲ್ಲ, ನಾವು ಕಾಯ್ತಾ ಇದ್ವಿ ಹೊಡಿತಾರೆ ಅಂತ, ಆದ್ರೆ ಹೊಡಿಲಿಲ್ಲ. ಈಗ ಮತ್ತೊಬ್ಬ ಆಟಗಾರ ಸ್ಕ್ರೀನ್ ಹತ್ರ, ಹೆಸರೇನಪ್ಪ ಒಂದು 14 ನವನೀತ್ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದಾರೆ. ಗ್ಲೂಕೋಸ್ ಇದೆ, ಬನ್ನಿ ಅಣ್ಣ. ನಮ್ಮ RPL ತಂಡದ ಕ್ರೀಡಾ ವೀಕ್ಷಣೆಗೆ ಆಗಮಿಸುತ್ತಿರುವಂತಹ ನಮ್ಮ ಚಿಕ್ಕೋನಹಳ್ಳಿ ಧನಂಜಯ್ ಅವರಿಗೆ ಸ್ವಾಗತಗಳು, ಸುಸ್ವಾಗತ. ಆಸೀನರಾಗಬೇಕು, ಕೂತ್ಕೊಂಡು ಮ್ಯಾಚ್ ನೋಡಿ ಅಣ್ಣ. ಮತ್ತೊಮ್ಮೆ ರಾಘವ್ ಅವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಓ ಉತ್ತಮವಾದ ದರ್ಶನ್ ಅವರಿಂದ ಉತ್ತಮ ಕ್ಷೇತ್ರ ರಕ್ಷಣೆ. 2 ರನ್ಗಳ ಸೇವ್, ಬೌಂಡ್ರಿ ಇಲ್ಲ, ಸೇವ್ ಮಾಡಿದ್ದಾರೆ. ರಾಕೇಶ್ ಅವರಿಂದ ಬ್ಯಾಟಿಂಗ್ ಪ್ರದರ್ಶನ. ಶೇಷಣ್ಣ ಅವರಿಂದ, ಕ್ಯಾಪ್ಟನ್ ಶೇಷಣ್ಣ ಅವರಿಂದ ಅದ್ಭುತ 3 ರನ್ಗಳ ಸೇವ್. 4 ಆಗ್ತಾ ಇತ್ತು. ಶೇಷಣ್ಣ ಅವ್ರು ಏನಾದ್ರು ಬಾಲ್ ಹಿಡಿಲಿಲ್ಲ ಅಂದ್ರೆ 100% 4 ಆಗ್ತಾ ಇತ್ತು. 4 ರನ್, 3 ರನ್ಗಳನ್ನ ಉಳಿಸಿದ್ದಾರೆ ತಂಡಕ್ಕೆ.
ಹುಡುಗರು ಈ ಕಡೆ ಬನ್ನಿ. ತಂಡದ ಬ್ಯಾಟ್ ಗಳನ್ನ ಮುಟ್ಟಬಾರದು ದಯವಿಟ್ಟು. ನೀವು ಸಣ್ಣ ಹುಡುಗರು ದಯವಿಟ್ಟು ಈ ಕಡೆ ಬಂದು ಕೂತ್ಕೊಳ್ಳಿ. ಬನ್ನಿ, ಪರವಾಗಿಲ್ಲ ಬನ್ನಿ. 37 4 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 37. 6 ಓವರ್ ಮುಕ್ತಾಯವಾಗಿದೆ. 6 ಓವರ್ ಮುಕ್ತಾಯ ಆಗಿದೆ. 4 ಓವರ್ ಬಾಕಿ ಇದೆ. 24 ಬಾಲ್ಗಳು ಬಾಕಿ ಇದೆ. 37 ರನ್. 24 ಬಾಲ್ಗೆ 46 ರನ್ ಬೇಕು. 24ಕ್ಕೆ 46 ರನ್ ಬೇಕದೆ. ಲವೇಶ್, ಪುನಃ ಲವೇಶ್ ರಾಕೇಶ್ ಅವರಿಗೆ ಭರ್ಜರಿ ಹೊಡೆತ 1 ರನ್ಗಳು. ಉತ್ತಮ ಕ್ಷೇತ್ರ ರಕ್ಷಣೆ ಗುರುಪ್ರಸಾದ್ ಅವರಿಂದ. ಅದ್ಭುತ ಕ್ಷೇತ್ರ ರಕ್ಷಣೆ. ಉತ್ತಮವಾದ ಹೊಡೆತ ನವನೀತ್ ಅವರಿಂದ 1 ರನ್ಗಳು ತಂಡಕ್ಕೆ. ವೈಯಕ್ತಿಕ ಅವರಿಗೂ ಕೂಡ 1 ರನ್ಗಳು. ರಾಕಿ ಅವರಿಗೆ ಅವರ ಪ್ರಾಣ ಸ್ನೇಹಿತ ದರ್ಶನ್ ಉರುದುಂಬಿಸ್ತಾ ಇದ್ದಾರೆ ಒಡೆಯಪ್ಪ ಅಂತ. ಅದು ಉತ್ತಮವಾದ ಅವರು ಹೇಳಿದ ತಕ್ಷಣ ಕೂಡ ಒಂದು ಬೌಂಡ್ರಿಯನ್ನ ಕೊಟ್ಟಿದ್ದಾರೆ. ಡಿಸಿಷನ್ ಕಾದ್ ನೋಡ್ಬೇಕು. 604 ಅಂತ ಫೀಲ್ಡರ್ 604 ಹೇಳಪ್ಪ. 4 ಅಂತೆ, 4 ರನ್ಗಳಂತೆ. ರಿಪ್ಲೈ ನೋಡ್ಕೊಳ್ಳಿ. ಅಂಪೈರ್ನ ತೀರ್ಮಾನ 1 ನಿಮಿಷ ವೇಟ್ ಮಾಡಬೇಕು. ಕಾಣಿಸುತ್ತ ಅಲ್ಲಿಗೆ. ತಾಳ್ಮೆಯಿಂದ ಇರಬೇಕು. 4 ರನ್ಗಳು. 6 ಇಲ್ಲ ಕಣ್ರಪ್ಪ, ಬರೀ 4 ರಾಕಿ. 4 ಕಣ, 6 ಇಲ್ಲ. ಓ, ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಲವೇಶ್ ಅವರಿಂದ. ಲವೇಶ್ ಅವರು ಯಾವುದೇ ರನ್ ಅನ್ನ ನೀಡಿಲ್ಲ ಈ ಚೆಂಡಲ್ಲಿ. ಇನ್ನ 20 ಬಾಲ್ಗೆ 40 ರನ್ ಬೇಕು. ಲವೇಶ್ ಅವರಿಂದ ರಾಕೇಶ್ ಅವರಿಗೆ ಇಶ್ ಬೌಲಿಂಗ್ ಇದೆ. ಭರ್ಜರಿ ಹೊಡೆತ, ಸ್ಕ್ವೇರ್ ಕಟ್. ಕವರ್ಸ್ ಅಲ್ಲಿ 4 ರನ್ಗಳು. 4 ರನ್ಗಳ ಒಂದು ಹೊಡೆತ ರಾಕೇಶ್ ಅವರಿಂದ. ನಮ್ಮ ದರ್ಶನ್ ಇಲ್ಲಿಂದ ಹೇಳಿದ ತಕ್ಷಣ 2 ಬೌಂಡರಿಗಳನ್ನ ಗಳಿಸಿದ್ದಾರೆ ನಮ್ಮ ರಾಕೇಶ್ ಅವರಿಗೂ. ರಾಕೇಶ್ ಅವರಿಂದ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನಡೀತಾ ಇದೆ. ಲಾಸ್ಟ್ ಬಾಲ್, ಕೊನೆಯ ಬಾಲ್. ಲಾಸ್ಟ್ ಬಾಲ್. ಕನ್ಫ್ಯೂಷನ್ ಆಗುತ್ತೆ ಒಂದೊಂದ್ಸರಿ. ರಾಕೇಶ್ ಅವರಿಂದ ಉತ್ತಮವಾದ ನೋಡ್ಬೇಕು. 2 ರನ್ ಚಾಲ್ತಿಯಲ್ಲಿದೆ. 2 ರನ್ಗಳ ಓಟ, ಭರ್ಜರಿ ಓಟ ರಾಕೇಶ್ ಅವರಿಗೆ. 2 ರನ್ಗಳು. ತಂಡದ ಮೊತ್ತ 49. ತಂಡದ 49. 7 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 49. ಇನ್ನು 18 ಬಾಲ್ಗಳು ಬಾಕಿ ಇದೆ. 3 ಓವರ್ ಬಾಕಿ ಇದೆ. 34 ರನ್ ಬೇಕು. ಇನ್ನು 18 ಬಾಲ್ಗೆ 34 ರನ್ ಬೇಕು. 18 ಬಾಲ್ಗೆ 30
ನೋ ಬಾಲ್ ನಲ್ಲಿ ಬೋಲ್ಡ್ ಆಗಿದೆ, ಆದ್ರಿಂದ ಯಾವುದೇ ವಿಕೆಟ್ ನಷ್ಟವಿಲ್ಲ. ರಾಕೇಶ್ ಅವರಿಗೆ ಒಂದು ಉತ್ತಮವಾದ ಅವಕಾಶ ಬ್ಯಾಟಿಂಗ್ ಪ್ರದರ್ಶನ ನೀಡಲು. ಈಗ ದರ್ಶನ್ ಅವರು ಮತ್ತೊಮ್ಮೆ ರಾಕೇಶ್ ಅವರಿಗೆ ವಿಫಲ ಪ್ರಯತ್ನ ರಿವರ್ಸ್ ಸ್ವೀಪ್ ಮಾಡುವ ಯತ್ನದಲ್ಲಿ ವಿಫಲ ಪ್ರಯತ್ನವನ್ನು ಮಾಡಿದ್ದಾರೆ ರಾಕೇಶ್ ಅವರು. ಈಗ ಮತ್ತೊಮ್ಮೆ ದರ್ಶನ್ ಅವರು ರಾಕೇಶ್ ಅವರಿಗೆ ಬೌಲಿಂಗ್. ಭರ್ಜರಿ ಹೊಡೆತ, 6 ರನ್ಗಳು ಅಂತ ಅನ್ಕೊಂಡಿದೀವಿ. ಭರ್ಜರಿ 6 ರನ್ಸ್ ಫ್ರಮ್ ರಾಕೇಶ್ ಟು ಟೀಮ್. ಭರ್ಜರಿಯ ಹೊಡೆತ ರಾಕೇಶ್ ಅವರಿಂದ ಸ್ಟ್ರೈಟ್ 6 ರನ್ಗಳ ಭರ್ಜರಿ ಸಿಕ್ಸರ್ ಅನ್ನ ಬಾರಿಸಿ ತಂಡದ ಮೊತ್ತ ಸ್ಕೋರ್ ಮೊದಲ ಸ್ಕೋರ್ ಹೇಳಿ. 68 ಸ್ಕೋರ್. 12 ಬಾಲ್ಗೆ 15 ರನ್ ಬೇಕಿನ್ನ. ತಂಡದ ಒಟ್ಟು ಮೊತ್ತ 68. ಇನ್ನು ಕೇವಲ 12 ಬಾಲ್ಗಳಿಗೆ 15 ರನ್ ಬೇಕಾಗಿದೆ. 12 ಬಾಲ್ಗೆ 15. 12 ಬಾಲ್ಗೆ 15 ರನ್ಗಳ ಅವಶ್ಯಕತೆ. ರಾಘವ ರೈಡರ್ಸ್ ಗೆಲ್ಲಲು 12 ಬಾಲ್ಗೆ 15 ರನ್ಗಳನ್ನ ಗಳಿಸಬೇಕಾಗಿದೆ. ಸ್ಕ್ರೀಸ್ ನಲ್ಲಿ ರಾಕೇಶ್ ಅದ್ಭುತವಾದ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಕೆಟ್ ವೇಗದ ಒಂದು ಭರ್ಜರಿ ಬ್ಯಾಟಿಂಗ್ ನಡೀತಾ ಇದೆ. ಅವ್ರಿಗೆ ಉತ್ತಮ ಸಾಥ್ ನೀಡ್ತಾ ಇದ್ದಾರೆ. 2 ಓವರ್ಗಳು ಮಾತ್ರ ಬಾಕಿ ಇದೆ. 2 ಓವರ್ಗಳಿಗೆ 15 ರನ್ ಬೇಕು ರಾಘವ ರೈಡರ್ಸ್ ತಂಡ ವಿನ್ ಆಗ್ಲಿಕ್ಕೆ. ರಾಘವ ರೈಡರ್ಸ್ಗೆ ಈಗ ಬೌಲಿಂಗ್ ನ ಅವಶ್ಯಕತೆ ತುಂಬಾ ಇದೆ. ಹಾಗೆ ತಂಡದ ಉಪನಾಯಕ ಬೌಲಿಂಗ್ ಬಂದಿದ್ದಾರೆ. ಭರ್ಜರಿ ಬೌಲಿಂಗ್, ಉತ್ತಮವಾದ ಬೌಲಿಂಗ್ ಗೋವರ್ಧನ್ ಅವರಿಂದ. 11 ಬಾಲ್ಗೆ 15 ರನ್ಗಳು. 11 ಬಾಲ್ಗೆ 15 ರನ್ ಬೇಕು. ಉತ್ತಮವಾದ ಬ್ಯಾಟಿಂಗ್. 4 ಹೋಗಲ್ಲ. ಓಡ್ರಿ ರನ್ ನೋಡ್ರಿ. 4 ಹೋಗಲ್ಲ. 2 ರನ್ಗಳು. ಮಿಸ್, ರನ್ಔಟ್ ಮಿಸ್ ಆಯ್ತು. ಏನ್ ಬಾಲ್ ಅಂಪೈರ್ ಅವರು? ಏನ್ ಬಾಲ್ ಇದು? ಹಲೋ, ಗುಡ್ ಬಾಲ್. ಗೋವರ್ಧನ್ ಅವರಿಂದ ನವನೀತ್ ಅವರಿಗೆ ಬೌಲಿಂಗ್. ವೈಡ್ ಬಾಲ್. ಗೋವರ್ಧನ್ ಅವರಿಂದ ವೈಡ್ ಬಾಲ್ ಬಂದಿದೆ. ವೈಡ್ ಬಾಲ್, ಮತ್ತೊಮ್ಮೆ ಗೋವರ್ಧನ್ ಅವರಿಂದ ವೈಡ್ ಬಾಲ್. ಈ ಕಡೆ ಪವನ್ ಇದ್ದಾರೆ, ಈ ಕಡೆ ಕೃಷ್ಣ ಇದ್ದಾರೆ. ಮ್ಯಾಚ್ ನ ವೀಕ್ಷಕ ವಿವರಣೆಯನ್ನು ನೀಡಲು. ಮುಂದಿನ ಪಂದ್ಯ ಶ್ರೀರಂಗ ಸ್ಟ್ರೈಕರ್ಸ್ ವರ್ಸಸ್ ತ್ರಿವಿಕ್ರಮ ಟೈಟನ್ಸ್. ಹೈ ವೋಲ್ಟೇಜ್ ಮ್ಯಾಚ್. ವೈಡ್, ಮತ್ತೊಮ್ಮೆ ವೈಡ್. ಅಗಲವಾದ ಎಸೆತ ನಮ್ಮ ಗೋವರ್ಧನ್ ಅವರಿಂದ. ಇನ್ನ 13 ರನ್ಗಳ ಅವಶ್ಯಕತೆ 11 ಬಾಲಲ್ಲಿ. 11 ಬಾಲ್ಗಳಿಗೆ 11 ರನ್ ಬೇಕು. ಉತ್ತಮವಾದ ನೋ ಬಾಲ್ 1 ರನ್ ಓಡಿದ್ದಾರೆ. 2 ರನ್ ಓಡಿದ್ದಾರೆ. 2 ರನ್ಗಳನ್ನ ಓಡಿದ್ದಾರೆ. ಟೋಟಲ್ 3 ರನ್. ನೋ ಬಾಲ್ ಆಗಿದೆ. ಇದು ಟೋಟಲ್ 3 ರನ್. ನವೀನ್ 3 ರನ್ ಆಯ್ತು. ಇನ್ನು 7 ರನ್ಗಳ ಅವಶ್ಯಕತೆ ಇದೆ. 8 ರನ್ಗಳ ಅವಶ್ಯಕತೆ ಇದೆ. ಫ್ರೀ ಹಿಟ್ ಇದೆ. ಇದು ನೋ ಬಾಲ್ ಆದ ಕಾರಣದಿಂದ ಫ್ರೀ ಹಿಟ್ ಇದೆ. ಉಪಯೋಗ ಆಗಿಲ್ಲ. ಉತ್ತಮವಾದ ಎಸೆತ. ಗುಡ್ ಕಮ್ ಬ್ಯಾಕ್ ಫ್ರಮ್ ಗೋವರ್ಧನ್.
ಉತ್ತಮವಾದ ಎಸೆತ. ಇನ್ನ 7 ರನ್ಗಳ ಅವಶ್ಯಕತೆ ಇದೆ. 8 ಬಾಲ್ಗಳಿಗೆ 7 ರನ್ ಬೇಕು. 8 ಬಾಲ್ಗೆ 7 ರನ್ಗಳ ಅವಶ್ಯಕತೆ ಇದೆ. ಮತ್ತೊಮ್ಮೆ ಅಗಲವಾದ ಎಸೆತ. 8 ಬಾಲ್ಗಳಿಗೆ 6 ರನ್ ಬೇಕಾಗಿದೆ. ಈ ವೈಡ್ ಬೇಕಾಗಿರಲಿಲ್ಲ. ರಾಘವ ರೈಡರ್ಸ್ ನಿಂದ ಉತ್ತಮ ಪ್ರದರ್ಶನ. ಕೇವಲ ಇನ್ನ 6 ರನ್ಗಳನ್ನ ಪಡೆದರೆ ತಂಡ ವಿಜಯವಾಗ್ತದೆ. ನವನೀತ್ ರವರು ಏನ್ ಮಾಡ್ತಾರೆ ನೋಡಬೇಕು. ಗೋವರ್ಧನ್ ಅವರಿಂದ ಉತ್ತಮವಾದ ಎಸೆತ ನಮ್ಮ ಗೋವರ್ಧನ್ ಅವರಿಂದ. ಡಾಟ್ ಬಾಲ್. ರಾಕೇಶ್ ಅವರು ಸಲಹೆ ಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕೆ ರೆಡಿ ಆಗಬೇಕು ಶ್ರೀರಂಗ ಸ್ಟ್ರೈಕರ್ಸ್, ತ್ರಿವಿಕ್ರಮ ಟೈಟಾನ್. ನರಸಿಂಹ ಅವರು ಉರಿದುಂಬಿಸಬೇಕು ಆಟಗಾರರನ್ನ ಸ್ವಲ್ಪ. ಉತ್ತಮವಾದ ಕ್ಷೇತ್ರ ರಕ್ಷಣಾತ್ಮಕವಾದ ಆಟ ನಮ್ಮ ನವನೀತ್ ಅವರಿಂದ. ಓವರ್ ಕಂಪ್ಲೀಟ್ ಆಗಿದೆ. ಓವರ್ ಕಪ್ 6 ಬಾಲಿಗೆ 6 ರನ್. ಕೊನೆಯ ಓವರ್ ಬಂದಿದೆ. 6 ಬಾಲ್ಗೆ 6 ರನ್ ಬೇಕಾಗಿದೆ. ಸ್ಟ್ರೈಕ್ ನಲ್ಲಿ ರಾಕೇಶ್. ಆರು ಬಾಲ್ಗೆ 6 ರನ್ಗಳ ಅವಶ್ಯಕತೆ ಇದೆ ರಾಘವ ರೈಡರ್ಸ್ ಗೆಲ್ಲಲು. ಹಾಗೆ ನರಸಿಂಹ ವಾರಿಯರ್ಸ್ ಅವರು 6 ಎಸೆತಗಳನ್ನ ಉಳಿಸ್ಕೊಂಡ್ರೆ ಚೆನ್ನಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರೆ ಗೆಲ್ಲುವ ಅವಕಾಶ ಇದೆ. ಬೌಲಿಂಗ್ ಬಂದಿದ್ದಾರೆ ಸಂಜಯ್. ಬೌಲಿಂಗ್ ಬಂದಿದ್ದಾರೆ ಆಲ್ರೌಂಡರ್ ಪ್ರದರ್ಶನವನ್ನು ನೀಡುತ್ತಿರ್ತಕ್ಕಂಥ ಸಂಜಯ್ ಅರಳಕೆರೆ. ನಾಟ್ 7 ಬಾಂಡ್ ರಾಕೇಶ್ ಅವರಿಗೆ ಉತ್ತಮವಾದ ಸಲೀಸಾಗಿ ಸ್ಲಿಪ್ ಅಲ್ಲಿ 4 ರನ್ಗಳ ಉತ್ತಮವಾದ ಆಟ. 2 ರನ್ಗಳ ಅವಶ್ಯಕತೆ ಇದೆ. 5 ಬಾಲಲ್ಲಿ 2 ರನ್. ವಿಜಯೋತ್ಸವದಾತ್ತ ನಮ್ಮ ರಾಘವ ರೈಡರ್ಸ್ ತಂಡ. ರಾಕೇಶ್ ಅವರ ವೈಯಕ್ತಿಕ ಮೊತ್ತ ವೈಯಕ್ತಿಕ ಇಲ್ಲ, ರಾಕೇಶ್ ಚೆನ್ನಾಗಿ ಆಡ್ತಾ ಇದ್ದಾರೆ. 39 ರನ್. ಇನ್ನು 11 ನೋಡಿದ್ರೆ 50. 39 ರನ್ಗಳು ರಾಕೇಶ್ ಅವರ ವೈಯಕ್ತಿಕ ಮೊತ್ತ. ಕೇವಲ 5 ಎಸೆತದಲ್ಲಿ 2 ರನ್ಗಳ ಅವಶ್ಯಕತೆ ಇದೆ ರಾಘವ ರೈಡರ್ಸ್ ವಿಜಯಶಾಲಿ ಆಗಲು. ಈ 5 ಬಾಲ್ನ ಯಾವ ರೀತಿ ಆಡಿಸ್ತಾರೆ ಅಂತ ನಮ್ಮ ಸಂಜಯ್ ಅವರು ನೋಡ್ಬೇಕು. ಇಲ್ಲ ಒಂದೇ ಬಾಲಿಗೆ ಮುಗಿಯುತ್ತಾ, 2 ಬಾಲಿಗೆ ಮುಗಿಯುತ್ತಾ, 3 ಬಾಲಿಗೆ ಮುಗಿಯುತ್ತಾ ನೋಡ್ಬೇಕು. ಭರ್ಜರಿ ಹೊಡೆತ 4 ರನ್ಗಳತ್ತ ರಾಘವ ರೈಡರ್ಸ್ ತಂಡಕ್ಕೆ ವಿಜಯ. ಮತ್ತೊಮ್ಮೆ ನಮ್ಮ ನರಸಿಂಹ ವಾರಿಯರ್ಸ್ ರಾಘವ ರೈಡರ್ಸ್ ಎದುರು ಸೋಲನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಈ ಪಂದ್ಯಾವಳಿಯಲ್ಲಿ ರಾಘವ ರೈಡರ್ಸ್ 1 ಪಂದ್ಯವನ್ನ ಗೆದ್ದಿದೆ, ನರಸಿಂಹ ರೈಡರ್ಸ್ 1 ಪಂದ್ಯವನ್ನ ಗೆದ್ದಿದೆ, ತ್ರಿವಿಕ್ರಮ ಟೈಟನ್ಸ್ 1 ಪಂದ್ಯವನ್ನ ಗೆದ್ದಿದೆ. ನೆಕ್ಸ್ಟ್